ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಮರ್ಯಾದಾ ಪುರುಷೋತ್ತಮ. ಭಗವಂತ ಹೇಳ್ತಾರೆ, ಮಕ್ಕಳೇ, ನಾನು ನಿಮಗೆ ಜೀವನ ನಡೆಸುವ ಕಲೆಯನ್ನ ಕಲಿಸಲಿಕ್ಕೆ ನಾನು ಬಂದಿದ್ದೇನೆ. ಹೌದಾ? ಹೌದು. ಆ ಕಲೆ, ಆ ಶಿಕ್ಷಣವನ್ನ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಾಗ ನಿಮ್ಮ ಜೀವನ ನೀವು ನಿರೀಕ್ಷೆ ಮಾಡಿರುವಂಥ ರೀತಿಯಲ್ಲಿ ಸುಖಮಯ, ಸಂತೋಷದಾಯಕ, ನೆಮ್ಮದಿಯಿಂದ ಕೂಡಿರುವಂತಹ ಸಫಲತಾಪೂರ್ವಕವಾಗಿ ಆಗತ್ತೆ. ಅದು ಆಗಬೇಕು ಅಂತಂದ್ರೆ ಆತ್ಮ ಕರ್ಮವನ್ನು ಮಾಡುವಂಥ ಕಾರಣದಿಂದ ಆತ್ಮನೇನಾಗಬೇಕು? ಉತ್ತಮ ಆಗಬೇಕು ಅಲ್ವಾ? ಈಗ ನಿಮ್ಮ ಹತ್ರ ಒಂದು ಶರೀರ ಅಂತಿದೆ, ಇದೆಯೋ ಇಲ್ವೋ? ಇದೆ. ಇದೆ. ನೀವೇನಂತ ಕರ್ಮ ಮಾಡ್ತಿದ್ರಿ ಮೊದಲು? ದೇಹ ಅಂತ. ಶರೀರ ಅಂತ ತಿಳ್ಕೊಂಡು ಕರ್ಮ ಮಾಡ್ತಿದ್ರಿ, ಹೌದಾ? ಸರಿ. ಹೌದು. ಶರೀರಕ್ಕೆ ಏನೊಂದು ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಆಗಲ್ಲ. ಸರಿ. ಬೆಳಿಗ್ಗೆ ಎದ್ದಿದ್ದೀರಿ, ಮುಖ ತೊಳೆದೇ ಇಲ್ಲ, ಸ್ನಾನ ಮಾಡೇ ಇಲ್ಲ, ಹಳೆ ಬಟ್ಟೆ ಚೇಂಜ್ ಮಾಡೇ ಇಲ್ಲ, ಡೈರೆಕ್ಟಾಗಿ ಕೆಲಸ ಕಾರ್ಯಕ್ಕೆ ಹೋದ್ರಿ, ಮದುವೆ ಮನೆಗೆ ಹೋದ್ರಿ, ದೇವಸ್ಥಾನಕ್ಕೆ ಹೋದ್ರಿ, ಎಲ್ಲೇ ಹೋದ್ರಿ. ಆವಾಗ ಆ ಕೆಲಸ ಕಾರ್ಯ ಸರಿಯಾಗಿ ವಿಧಿವತ್ತಾಗಿ ನಿಯಮಪೂರ್ವಕವಾಗಿ ಆಗತ್ತಾ? ಅದು ಖುಷಿ ಕೊಡತ್ತಾ ನಿಮಗೆ? ಆಗಲ್ಲ. ಯಾಕೆ ಕೊಡಲ್ಲ? ಸ್ವಚ್ಛ ಇಲ್ಲ. ಹಾ, ಅಂದ್ರೆ ಮೊದಲು ದಿನ ನಾನೇನು ಕರ್ಮವನ್ನ ಮಾಡಿದಿನೋ ಆ ಕರ್ಮದ ಎಫೆಕ್ಟ್ ಆ ಶರೀರದ ಮೇಲೆ ಇದೆ, ಬೆವರಿನ ರೂಪದಲ್ಲಿ, ಧೂಳಿನ ರೂಪದಲ್ಲಿ ಇರುವಂತ ಕಾರಣದಿಂದ ಅದು ನನಗೆ ಕೆಲಸವನ್ನ ಕರೆಕ್ಟಾಗಿ ಮಾಡಲಿಕ್ಕೆ, ಸುಖದಾಯಕವಾಗಿ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಸರಿ, ಅದನ್ನು ಸರಿ ಮಾಡ್ಲಿಕ್ಕೆ ನಾನೇನು ಮಾಡಬೇಕಾಯ್ತು? ಸ್ವಚ್ಛ ಮಾಡ್ಬೇಕಾಯ್ತು, ಸ್ನಾನ ಮಾಡ್ಬೇಕಾಯ್ತು. ಹಾ, ಅಂದ್ರೆ ಅದು ಕನಿಷ್ಠ ಆಗಿದೆ, ಅದರ ಶಕ್ತಿ ಕಡಿಮೆ ಆಗಿದೆ ಅಲ್ವಾ? ಅದನ್ನು ಉತ್ತಮ ಮಾಡಬೇಕು ಅಂತಂದ್ರೆ ಏನೋ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಬೇಕಲ್ವಾ? ಹೌದು. ಕನಿಷ್ಠ ಆಗ್ಲಿಕ್ಕೆ ಕಾರಣ ಏನು? ಧೂಳು, ಮಣ್ಣು, ಅದೊಂದು ಕಾರಣ. ಕ್ಲೀನ್ ಮಾಡ್ಲಿಕ್ಕೂ ಕೂಡ ಒಂದು ಸಾಧನ ಬೇಕಲ್ವಾ? ಹೌದು. ಅಲ್ವಾ? ಹಾಗೇನೆ ಆತ್ಮೀಯರೇ, ಆತ್ಮನು ಕೂಡ ಶರೀರ ಅಂತ ತಿಳ್ಕೊಂಡು ಕರ್ಮ ಮಾಡಿರೋದಕ್ಕೆ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದ ವಶೀಭೂತರಾಗಿರುವುದಕ್ಕೆ ಆತ್ಮ ಇವತ್ತೇನಾಗಿದೆ? ಕನಿಷ್ಠ ಆಗಿದೆ. ಅದೇನ್ ಮಾಡ್ಬೇಕು ಇವಾಗ? ಆತ್ಮವನ್ನ ಸ್ವಚ್ಛ ಉತ್ತಮ ಮಾಡಬೇಕು, ಶ್ರೇಷ್ಠ ಮಾಡಬೇಕು, ಪವಿತ್ರ ಮಾಡಬೇಕು, ಸ್ವಚ್ಛ ಮಾಡಬೇಕು ಅಲ್ವಾ? ಆ ಪುರುಷ ಉತ್ತಮರಾಗೋದಕ್ಕೆ, ಪುರುಷ ಅಂತಂದ್ರೆ ಇಲ್ಲಿ ಆತ್ಮ, ಆತ್ಮ ಉತ್ತಮರಾಗೋದಕ್ಕೆ ಒಂದು ವಿಧಿ, ಒಂದು ವಿಧಾನ, ಮರ್ಯಾದೆ ಅಂತ ಹೇಳ್ತಾರೆ. ಹೇಳ್ತಾರೆ ಮರ್ಯಾದೆ. ಇಲ್ಲ ಒಂದ್ಸಲ ಕೇಳ್ತಾರೆ ನೋಡಿ, ಮನೆ ಮರ್ಯಾದೆ ಇಲ್ವಾ ನಿನಗೆ ಅಂತ ಹೇಳ್ತಾರೆ. ಹೇಳ್ತಾರಲ್ವಾ? ಮರ್ಯಾದೆ ಅಂತಂದ್ರೆ ಏನು? ಗೌರವ, ನೀತಿ ನಿಯಮಗಳು, ವಿಧಿವಿಧಾನಗಳು ಅಲ್ವಾ? ಈಗ ಭಗವಂತ ನಮ್ಗೆ ಹೇಳಿದ್ದಾರೆ ಏನು? ಮಕ್ಕಳೇ, ಸೂರ್ಯೋದಯ ಆಗುವಂತ ಮೊದಲು ಅಮೃತ ವೇಳೆಗೆ ಏಳಬೇಕು, ಹೇಳೋದೊಂದು ಮರ್ಯಾದೆ. ಯಾರಿಗೆ? ಬಾಬನ್ ಮಕ್ಕಳಿಗೆ, ಹೌದಾ? ನಾನು ಅಮೃತ ವೇಳೆಗೆ ಹೇಳೋದಿಲ್ಲ, ಚೆನ್ನಾಗಿ ನಿದ್ರೆ ಮಾಡಿ 9 ಗಂಟೆ ಹೇಳ್ತೇನೆ. ಅವಾಗೇನಾಗ್ತದೆ? ಅದಕ್ಕೆ ಮರ್ಯಾದೆ ಅಂತ ಹೇಳ್ತಾರಾ? ಇಲ್ಲ. ಭಗವಂತನ ನೆನಪಿನಲ್ಲಿ ಅಡಿಗೆಯನ್ನ ಮಾಡಿ, ಭಗವಂತನ ನೆನಪಿನಲ್ಲಿ ಏನ್ ಮಾಡಿ? ಬ್ರಹ್ಮ ಭೋಜನ ಸ್ವೀಕಾರವನ್ನ ಮಾಡಿ. ಇದು ಬಾಬಾ ನಮ್ಗೆ ಕೊಟ್ಟಿರುವಂತ ಮರ್ಯಾದೆ, ಹೌದಾ? ಅದನ್ನ ನಾವು ಮಾಡಿಲ್ಲ ಅಂತಂದ್ರೆ ಅಲ್ವಾ? ಈಗ ಸ್ಥೂಲವಾಗಿ ನೋಡಿ, ಹೆಣ್ಣು ಮಕ್ಕಳು ಇದೇ ರೀತಿ ಡ್ರೆಸ್ ಹಾಕೊಳ್ಬೇಕು ಹೇಳುವಂಥದ್ದು ನಿಯಮ ಇದೆಯಲ್ವಾ? ಆ ರೀತಿ ಡ್ರೆಸ್ ಹಾಕೊಂಡಿಲ್ಲ ಅಂತಂದ್ರೆ ಏನಾಗ್ತದೆ? ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತಾರೆ, ಹೌದಾ? ಕತ್ಲೆ ಆದ ತಕ್ಷಣದಲ್ಲಿ ಮನೆಗೆ ಬರಬೇಕು ಅಂತ ಹೆಣ್ಮಕ್ಳಿಗೆ ಒಂದು ನಿಯಮ ಇದೆ. ರಾತ್ರಿ 12 ಗಂಟೆಗೆ ಬರೋದು, ಯಾವ್ಯಾವಾಗಲೋ ಊಟ ಮಾಡೋದು, ಯಾವ್ಯಾವಾಗಲೋ ಮಲ್ಕೊಳ್ಳೋದು, ಯಾವ್ಯಾವಾಗಲೋ ಸ್ನಾನ ಮಾಡೋದು, ಏನೇನೋ ಮಾಡಿದ್ರೆ ಅವರಿಗೆ ಮರ್ಯಾದೆಯುಕ್ತ ಆತ್ಮರು ಅಂತ ಹೇಳ್ತಾರ? ಇಲ್ಲ. ಪ್ರತಿಯೊಂದು ಕರ್ಮಕ್ಕೂ ಒಂದು ಶಿಸ್ತು ಅಂತಿದೆ, ನಿಯಮ ಅಂತಿದೆ, ವಿಧಿವಿಧಾನ ಅಂತಿದೆ ಅಲ್ವಾ? ಅದನ್ನ ಫಾಲೋ ಮಾಡಿದಾಗ ಮಾತ್ರ ಏನಾಗುತ್ತೆ? ಆ ಕರ್ಮ ಹೇಳೋದು ಯಥಾರ್ಥವಾಗಿ ಆಗುತ್ತೆ ಆತ್ಮೀಯರೇ.
ಎರಡನೇದು ಮರ್ಯಾದೆ ಅಂತಂದ್ರೆ ಗೌರವ. ಇವತ್ತು ನಾವು ಪ್ರಪಂಚದ ಜನರಿಗೆ ಯಾವ ರೀತಿ ಗೌರವ ಕೊಡ್ತಿದ್ದೀವಿ? ಹೆಂಗ್ ಗೌರವ ಕೊಡ್ತೀವಿ? ದುಡ್ಡಿದ್ದವ್ರಿಗೆ. ದುಡ್ಡಿದ್ದವ್ರಿಗೆ ಒಂದ್ ರೀತಿ, ಪೊಸಿಷನ್ ಇದ್ದವ್ರಿಗೆ ಒಂದ್ ರೀತಿ ಅಲ್ವಾ? ಒಬ್ಬನ ಮನೇಲಿ ಮದುವೆ ಇರ್ತದೆ, ಹೊರಗಡೆ ಒಬ್ಬ ವ್ಯಕ್ತಿ ಕೇಳ್ತಾ ಇರ್ತಾರೆ, 3 ದಿನದಿಂದ ಊಟ ಇಲ್ಲ, ಊಟ ಕೊಡಮ್ಮ ಅಂತ ಬೇಡ್ತಾ ಇರ್ತಾನೆ. ಪಾಪ ಹಸಿವಿಂದ ಇದ್ದಾನೆ. ಅವನಿಗೆ ನಾವು ಮುಂದೆ ಹೋಗು ಅಂತ ಹೇಳ್ತೀವಿ ಅಲ್ವಾ? ಸ್ವಲ್ಪ ಹೊತ್ತಿನಲ್ಲಿ ಇನ್ನೋವಾ ಕಾರ್ಲ್ ಒಬ್ಬ ವ್ಯಕ್ತಿ ಬರ್ತಾನೆ, ಶ್ರೀಮಂತ ವ್ಯಕ್ತಿ. ಒಂದು ಗಿಫ್ಟ್ ತಗೊಂಡ್ ಬರ್ತಾನೆ. ನಿನ್ನೆ ನೀವು ಮದ್ವೆ ಕರೆದಿದ್ರಿ, ನನ್ಗೆ ಬರ್ಲಿಕ್ಕೆ ಆಗಿಲ್ಲ, ಕ್ಷಮಿಸಿ, ಈಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಒಂದು ಗಿಫ್ಟ್ ಕೊಡ್ತಾನೆ. ಸರಿ, ಅವಾಗ ನೀವೇನ್ ಮಾಡ್ತೀರಿ? ಊಟ ಮಾಡೋಣ. ಮನೆ ಒಳಗ್ ಕರಿತೀವಿ ಬನ್ನಿ ಅಂತ. ಟೀನಾದ್ರೂ ಕುಡೀರಿ, ಕಾಫಿ ಕುಡೀರಿ, ಲಿಂಬೆಹಣ್ಣು ಜ್ಯೂಸ್ ಕೊಡ್ಲಾ, ಹಾಲು ಕೊಡ್ಲಾ, ಹಾರ್ಲಿಕ್ಸ್ ಕೊಡ್ಲಾ ಅಂತ ನಾವೇನ್ ಮಾಡ್ತೀವಿ ಅವನನ್ನ? ಗೌರವದಿಂದ ಗೌರವಿಸ್ತೀವಿ. ಓಕೆ, ಹಾಗಿದ್ರೆ ಅವನಿಗೆ ಯಾಕೆ ಗೌರವ ಕೊಟ್ರಿ? ಪೊಸಿಷನ್. ಪೋಸ್ಟ್ ಅನ್ನ ಪೊಸಿಷನ್, ಶರೀರ ನೋಡ್ಬಿಡ್ತಾನೆ ನೀವು ಗೌರವ ಕೊಟ್ಟಿರೋದು. ಸರಿ, ನಿಮ್ಮ ಮನೆಯಲ್ಲಿ ನಮ್ಮ ಕಡೆಗೆಲ್ಲ ಒಂದು ಉಪನಯನ ಅಂತ ಮಾಡ್ತಾರೆ. ಸರಿನಾ? ಉಪನಯನ ಮಾಡಿದಾಗ ಆ ಉಪನಯನ ಮಾಡುವಂತ ಮಗು ಇದೆಯಲ್ಲ, ಒಟ್ಟು ಅವನು ಕೂದಲನ್ನ ತೆಗಿಬೇಕು. ಯಾರು ತೆಗಿಬೇಕು ಕೂದಲನ್ನ? ಚೌರ ಮಾಡೋರು. ಕ್ಷೌರ ಮಾಡು. ಸರಿ, ಅವನನ್ನು ನಿಮ್ಮನೆ ಕರಿತೀವಿ. ಅದು ಭಾನುವಾರ ದಿನ ಇರ್ತದೆ. ನೀವು ಕ್ಷೌರಿಕನಿಗೆ ಹೇಳಿದಾಗ ಕ್ಷೌರಿಕ ನಿಮ್ಮನೆ ಬಾಗಿಲಿಗೆ ಬರೋದಿಲ್ಲ, ಅವನ ಮಗನನ್ನ ಕಳಿಸ್ತಾನೆ. ಅವನು ಓದ್ತಾ ಇದ್ದಾನೆ, ಭಾನುವಾರ ರಜಾ ಅಂತ ಹೇಳ್ಬಿಟ್ಟು ತಂದೆ ಕೆಲಸದಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದಾನೆ. ಸರಿ, ಕ್ಷೌರಿಕ ನಿಮ್ಮನೆ ಬಾಗಿಲಿಗೆ ಬರ್ತಾನೆ. ಅವನ ಮನೆ ಒಳಗಡೆ ಕರಿತೀರೋ ಕರಿಯಲ್ವೋ? ಕರಿಯಲ್ಲ. ಕರಿಯಲ್ಲ. ಸರಿ, ಅವನು ಕ್ಷೌರ ಮಾಡಾಯ್ತು, ಅವನಿಗೆ ತಿಂಡಿ ಕೊಡ್ಬೇಕು. ಎಲ್ಲಿ ಕೊಡ್ತೀರಿ? ಹೊರಗಡೆ. ಕೊಡ್ತೀರಿ. ಯಾವ್ದಲ್ಲಿ ಕೊಡ್ತೀರಿ? ತಟ್ಟೆ ಇರ್ಲಿ. ಪೇಪರ್ Plastic. ಪ್ಲೇಟ್. ಪೇಪರ್ ಪ್ಲೇಟಲ್ಲಿ. ಪ್ಲೇಟ್ ಯಾರಿಗೆ ತಿಂಡಿ ಕೊಟ್ಟಿದ್ ನೀವು? ಚೌರ ಮಾಡಿ. ಕ್ಷೌರಿಕನಿಗೆ. ಸರಿ, ಓಕೆ. 5 ವರ್ಷ ಆದ್ಮೇಲೆ ಅದೇ ಕ್ಷೌರಿಕನ ಮಗ ನಿಮ್ಮ ಮನೆಗೆ ತಹಶೀಲ್ದಾರ್ ಆಗ್ಬಿಟ್ಟು ಬರ್ತಾನೆ. ಏನಾಗ್ಬಿಟ್ಟು ಬರ್ತಾನೆ? ತಹಸೀಲ್ದಾರ್. ಮಧ್ಯಾಹ್ನ 1:15 ಗಂಟೆಗೆ ಬರ್ತಾನೆ. ಅವನಿಗೆ ಎಲ್ಲಿ ಕರಿತೀರಿ? ಮನೆ ಒಳಗೆ. ಮನೆ ಒಳಗೆ. ಊಟ ಎಲ್ಲಿ ಕೊಡ್ತೀರಿ? ಸೋಫಾ. ಯಾವ ತಟ್ಟೆಯಲ್ಲಿ? ಸ್ಟೀಲ್ ತಟ್ಟೆ. ಹಾ, ಸ್ಟೀಲ್ ತಟ್ಟೆ. ಸ್ಟೀಲ್ ತಟ್ಟೆ. ನಿಮ್ ಜೊತೆಲೆ ಕೊಡ್ತಿರ್ತಾನೆ. ಹೌದು. ಯಾರಿಗ ಊಟ ಕೊಟ್ಟಿದ್ ನೀವು? ತಹಶೀಲ್ದಾರ್ಗೆ. ತಹಶೀಲ್ದಾರಿಗೆ. ಮೊದ್ಲು ಯಾರಿಗೆ ಕೊಟ್ಟಿದ್ರಿ? ಹಾ, ಇದು ಕಲಿಯುಗದ ಮರ್ಯಾದೆ. ಇದು ಯಾವ್ದು ಮರ್ಯಾದೆ? ಕಲಿಯುಗದ ಮರ್ಯಾದೆ. ಅರ್ಥ ಆಯ್ತು ನಿಮಗೆ? ಶರೀರಕ್ಕೆ ಸಂಬಂಧಪಟ್ಟ ಹಣ, ಧರ್ಮ, ಜಾತಿ ಆಧಾರಿತವಾಗಿ ನಾವು ಮರ್ಯಾದೆಯನ್ನು ಕೊಡ್ತೀವಿ. ಆದರೆ ಆದ್ಮೇಲೆ ಸತ್ಯುಗದಲ್ಲಿ ಯಾವುದರ ಆಧಾರದ ಮೇಲೆ ಮರ್ಯಾದೆ ಸಿಗ್ತದೆ? ಆತ್ಮಿಕ. ಪುರುಷಾರ್ಥದ ಆಧಾರದ ಮೇಲೆ. ಅವನೆಷ್ಟು ಪುರುಷಾರ್ಥವನ್ನ ಮಾಡಿದಾನೆ, ಪುರುಷರಲ್ಲಿ ಉತ್ತಮ ಅಂದ್ರೆ ಎಷ್ಟೇ ಪುರುಷಾರ್ಥವನ್ನ ಮಾಡಿದ್ರೂ ಕೂಡ ಆದ್ಮೇಲೆ ಅಲ್ಲಿ ಎಲ್ಲರಿಗೂ ಸರಿಸಮಾನವಾದಂತ ಗೌರವ ಸಿಗ್ತದೆ. ಅಲ್ಲಿರುವಂತ ರಾಜರು ನನಗೆ ಗೌರವ ಕೊಟ್ಟಿಲ್ಲ ಸಿಟ್ಟು ಮಾಡ್ಕೊಳ್ತಾರ? ಇಲ್ಲ. ಆ ರಾಜರು ಕೂಡ ಪ್ರಜೆಗಳನ್ನು ಕೂಡ ತುಂಬಾ ಪ್ರೀತಿಯಿಂದ, ಸ್ನೇಹದಿಂದ, ಗೌರವದಿಂದ ಮಾತಾಡ್ತಾರೆ. ಮನಸ್ಸಿನಿಂದ ಗೌರವ ಇರ್ತದೆ ಅವರಿಗೆ. ಅಲ್ಲಿ ಹಿಂದೂ, ಮುಸ್ಲಿಂ, ಶ್ರೀಮಂತರು, ಬಡವರು, ಶ್ರೇಷ್ಠ ಕರ್ಮ ಮಾಡುವಂಥವ್ರು, ಕನಿಷ್ಠ ಕರ್ಮ ಮಾಡುವಂಥವ್ರು ಹೇಳುವಂತ ಭಾವನೆ, ಆ ವೈಭಿನ್ಯತೆ, ವಿವಿಧತೆ ಇರೋದಿಲ್ಲ ಆದ್ಮೇಲೆ. ಇವನು ಕೀಳು, ಇವನು ಮೇಲು ಹೇಳುವಂತ ಭಾವ ಅಲ್ಲಿ ಇರೋದಿಲ್ಲ. ಯಾಕಂದ್ರೆ ಅಲ್ಲಿರುವಂತ ಪ್ರತಿಯೊಂದು ಪುರುಷರು ಉತ್ತಮರಾಗಿರುವಂತ ಕಾರಣದಿಂದ ಎಲ್ಲರಿಗೂ ಮರ್ಯಾದೆ ಹೇಳುವಂಥದ್ದು ಸಿಗತ್ತೆ. ಅದನ್ನ ನಮ್ಗೆ ಇವತ್ತು ಬಾಬಾ ಕಲ್ಸ್ಕೊಡ್ತಾರಲ್ವಾ? ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಎಲ್ಲರೂ ಅಣ್ಣವರೇ ಅಕ್ಕವರೇ ಅಷ್ಟೇ ಅಲ್ವಾ? ಬೇರೆ ಏನಾದ್ರು ಇದೆಯಾ? ಇಲ್ಲ. ಇಲ್ಲ, ಎಲ್ಲರೂ ಒಂದೇ. ಎಲ್ಲರೂ ಚೇರ್ ಮೇಲೆ ಕೂತ್ಕೊಳ್ತಾರೆ. ಓಕೆ, ಯಾರಿಗೊಬ್ರು ಕೆಳಗಡೆ ಕೂತ್ಕೊಳ್ಬೇಕು, ಕೆಳಗಡೆ ಕೂತ್ಕೊಳ್ತಾರೆ. ಎಲ್ಲರಿಗೂ ಒಂದೇ ರೀತಿ ಬ್ರಹ್ಮ ಭೋಜನ, ಎಲ್ಲರೂ ತಟ್ಟೆ ತೊಳಿಬೇಕು ಅಲ್ವಾ? ಎಲ್ಲರನ್ನೂ ಕೂಡ ಸಮಭಾವದಿಂದ ನೋಡುವಂತಹ ಒಂದು ಮನೋಸ್ಥಿತಿ. ಅಂದ್ರೆ ಆ ಆತ್ಮ ಉತ್ತಮನಾಗಿರುವಂತ ಕಾರಣದಿಂದ ಬೇರೆಯವರನ್ನೂ ಕೂಡ ಉತ್ತಮ ದರ್ಜೆಯಲ್ಲೇ ಅವನೇನು ಮಾಡ್ತಾನೆ, ನೋಡ್ತಾನೆ. ಯಾರು?
ಸತ್ಯುಗ ತ್ರೇತಾಯುಗದಲ್ಲಿರುವಂತ ಆತ್ಮ. ಯಾಕಂದ್ರೆ ಅವನು ಪುರುಷನಲ್ಲಿ ಉತ್ತಮನಾಗಿರ್ತಾನೆ. ಇವತ್ತು ಕನಿಷ್ಠವಾಗಿರುವಂತ ಕಾರಣದಿಂದ ಬೇರೆಯವರನ್ನು ಕೂಡ ಏನ್ ಮಾಡ್ತಾನೆ? ಕನಿಷ್ಠ ಅದೇ ರೀತಿ ಸ್ಥಾನದಲ್ಲಿ ಕನಿಷ್ಠ ನೋಡ್ತಾನೆ. ಮನೋಭಾವದಲ್ಲಿ ನೋಡಿದಾಗ ಅದು ವಿಕರ್ಮವಾಗತ್ತೆ ಆತ್ಮೀಯರೇ. ಮತ್ತು ಅಲ್ಲಿ ಯಾವುದೇ ಆತ್ಮಗಳು ಎದುರುಗಡೆಗೆ ಬಂದರೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ಅವರಿಗೇನು ಮರ್ಯಾದೆ ಕೊಡಬೇಕು ಸಮರೀತಿಯಲ್ಲಿ ಮರ್ಯಾದೆ ಹೇಳುವುದು ಸಿಗ್ತಾ ಹೋಗ್ತದೆ. ಅಲ್ಲಿ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ. ವಿಶೇಷವಾಗಿ ಹೇಳ್ತಾರೆ ಸ್ಥೂಲವಾಗಿ ಓಕೆ, ರಾಜರ ಊಟ ಬೇರೆ ಇರ್ಬೋದು, ಡ್ರೆಸ್ಗಳು ಬೇರೆ ಇರ್ಬೋದು ಅಲ್ವಾ, ಆದ್ರೆ ಆತ್ಮಿಕವಾಗಿ ಎಲ್ಲರೂ ಮನಸ್ಪೂರ್ವಕವಾಗಿ ಎಲ್ಲರಿಗೂ ಕೂಡ ಏನ್ ಮಾಡ್ತಾರೆ? ಗೌರವವನ್ನ ಕೊಟ್ಟೆ. ಕೊಡ್ತಾರೆ. ಇಲ್ಲಿ ಸತ್ಯಯುಗ. ಈಗ ಕಲಿಯುಗದಲ್ಲಿ ಏನಾಗ್ತದೆ? ಮನೆಯಿಂದ ಹೊರಗಡೆಗೆ ಬರ್ತೀರಿ, ಯಾರೋ ಒಬ್ರು ಬೇಡದೇ ಇರೋರು ಸಿಗ್ತಾರೆ. ಅಯ್ಯೋ ಸಿಕ್ಕಿದ್ನ ಮುಗೀತ್, ಇವತ್ತೆಲ್ಲ ಕೆಲಸ ಹಾಳಾಗೋದು. ಬೆಳಗ್ಗೆ ಇವನ ಮುಖ ನೋಡ್ಬೇಕಾಗಿ ಬಂತ, ಇವನ ಮುಖ ನೋಡ್ಬೋದು ಮುಗುದೇ ಹೋಯ್ತು. ಇವತ್ತೆಲ್ಲ ಏನಾಗ್ಬಿಡ್ತು, ಎಲ್ಲ ಉಲ್ಟಾ ಹೊಡಿತದೆ, ಅಲ್ಲೇ ಸಂಕಲ್ಪಗಳು ಸ್ಟಾರ್ಟ್ ಆಗ್ಬಿಡ್ತು. ಇದು ಪುರುಷೋತ್ತಮನ ಮರ್ಯಾದೆನಾ? ಅಲ್ಲ. ಇನ್ನು ಕೆಲವೊಂದ್ಸಲ ಮನೆಯಲ್ಲಿ ಮಗನ ಜೊತೆ ಜಗಳ ಆಗಿದಿರ್ತಾನೆ, ಮಗನಿಗೆ ತಂದೆಗೆ ಆಗೋದಿಲ್ಲ, ಅವನು ಮುಖ ನೋಡಿದ್ರು ಕೂಡ ಹಿಂಗ್ ಸೆಟ್ ಮಾಡ್ಕೊಂಡ್ಬಿಡ್ತಾನೆ ಅಪ್ಪ ಅಲ್ವಾ. ಪತಿ ಪತ್ನಿ ನಡುವೆ ಜಗಳ ಆಗಿದ್ದಿರ್ತಾನೆ, ಆವಾಗ್ಲೂ ಇದೇ ಲೆಕ್ಕಾಚಾರ. ಇವ್ರ ಮುಖ ನೋಡ್ಬಿಟ್ಟು ಮುಗದೆ ಹೋಯ್ತು ಇವತ್ತಿನ ಕತೆ. ಇದು ನಾವು ಕೊಡುವಂತ ಗೌರವ. ಇನ್ನೊಂದು ಗೌರವ ಇದೆ, ಸುಂದರವಾಗಿರೋದು. ಕೆಲಸ ಆಗ್ಬೇಕು ಅಂತದೇನು ಹೇಳ್ತಾರೆ, ನಾಯಿ ಬಾಲನು ಹಿಡಿತಾರೆ ಅಂತ ಹೇಳ್ತಾರೆ ಅಲ್ವಾ. ಕೆಲಸ ಆಗುವವರೆಗೂ ಕೂಡ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತಾರೆ ಅಂತಂದ್ರೆ, ಅಯ್ಯೋ ನಿಮ್ಮಂತವ್ರಿ ಆಗ್ರಿ ಎಲ್ಲ ಕೊಡ್ತಾರೆ. ಕೆಲಸ ಆದ್ಮೇಲೆ ಹಿಂದ್ಗಡೆ ಹೆಂಗೆ ಚಾಕು ಹಾಕ್ತಾರೆ ಅನ್ನೋ ಗೊತ್ತೇ ಆಗುತ್ತೆ, ತೆಗೆದು ಬಿಸಾಕ್ ಬಿಡ್ತಾರೆ ಬಾಳೆಹಣ್ಣು ಸಿಪ್ಪೆ ಹಂಗೆ. ಹೌದು ಅಲ್ವೋ? ಹೌದಣ್ಣ. ಇದೆಲ್ಲ ತೋರಿಕೆಯ ಮರ್ಯಾದೆ, ಹೌದು ಅಲ್ವೋ? ಹೌದು. ಇನ್ನು ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ವೈಟ್ ಡ್ರೆಸ್ ಹಾಕೊಂಡು ಗೋಲ್ಡನ್ ಬ್ಯಾಡ್ಜ್ ಹಾಕೊಳ್ತೀವಿ ಅಲ್ವಾ. ಆದ್ರೆ ಕ್ರೋಧ ಬಿಟ್ಟಿರೋದಿಲ್ಲ, ಸಹನೆ ಇರೋದಿಲ್ಲ, ಬೇರೆಯವ್ರ ಗೌರವ ಕೊಡೋದಿಲ್ಲ, ಪ್ರೀತಿ ಕೊಡೋದಿಲ್ಲ. ಇದು ನಾಟಕೀಯ ಮರ್ಯಾದೆ, ಹೌದು ಅಲ್ವೋ? ನಾನು ಅಮ್ಮನ ತೊಳಿ ಚೆನ್ನಾಗಿ ಯೋಗ ಮಾಡ್ತೀನಪ್ಪ ಅಂತ 2 ಗಂಟೆ ಕೂತ್ಕೊಂಡ್ಬಿಡೋದು, ವಿಡಿಯೋ ಆಫ್ ಮಾಡಿ ಇಟ್ಬಿಡೋದು. ಚೆನ್ನಾಗಿ ನಿದ್ರೆ ಮಾಡ್ತಾರೆ, ನಮ್ಮ ಲೆಕ್ಕದಲ್ಲಿ ಇವ್ರು 2 ಗಂಟೆಗೆ ಇದ್ದಾರೆ ಅಂತ. ಅಂದ್ರೆ ಶರೀರವನ್ನ ಎದಕ್ಕೆ ಉಳಿಸಿದ್ದಾರೆ ಹೊರತು ಮಾನಸಿಕವಾಗಿ ಏನಾಗಿಲ್ಲ, ಅವರು ಆ ಕಾರ್ಯವನ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ಮರ್ಯಾದಾ ಪುರುಷೋತ್ತಮ ಅಂತಂದ್ರೆ ಏನೇನು ನಿಯಮಗಳಿದ್ದಾವೆ, ಆ ಎಲ್ಲ ನಿಯಮಗಳನ್ನ ಎಲ್ಲರೂ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಸೂರ್ಯೋದಯ ಆಗುವಂತ ಮೊದಲು ಹೇಳುವಂಥದ್ದಾಗ್ಲಿ, ಆಹಾರದ ನಿಯಮ ಆಗ್ಲಿ, ನಿದ್ರೆ ಮಾಡೋದಾಗ್ಲಿ, ಮಾತನಾಡುವಂಥದ್ದಾಗ್ಲಿ, ಗೌರವ ಕೊಡೋದಾಗ್ಲಿ, ಬೇರೆಯವ್ರನ್ನ ಪ್ರೀತಿ ಮಾಡೋದಾಗ್ಲಿ, ಪ್ರತಿಯೊಂದಲ್ಲೂ ಕೂಡ ಏನಾಗಿರ್ತದೆ, ಅಲ್ಲಿ ನೀತಿ ನಿಯಮವನ್ನು ಎಲ್ಲರೂ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ನೋಡಿ ಆತ್ಮೀಯ, ನಾವು ಚಿಕ್ಕವರಿದ್ದಾಗ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಏನ್ ಮಾಡ್ತಿದ್ರು, ಕ್ಲಾಸ್ ಟೈಮ್ಗಿಂತ ಮೊದಲು ಸ್ಕೂಲಲ್ಲಿ ತಲುಪ್ತಿದ್ವಲ್ಲ, ಮತ್ತೆ ಅಲ್ಲೆಲ್ಲರೂ ಸಮವಸ್ತ್ರವನ್ನು ಧರಿಸ್ತಿದ್ರು. ಯಾಕೆ? ಭೇದ ಭಾವ ಬರಬಾರದು ಅಂತ. ಅಲ್ಲಿ ಸ್ಥೂಲವಾಗಿ ಹೇಗೆ ಸಮವಸ್ತ್ರವನ್ನು ಧರಿಸ್ತಿದ್ರೋ, ಸತ್ಯುಗ ತ್ರೇತಾಯುಗದಲ್ಲಿ ಮಾನಸಿಕವಾಗಿ ಎಲ್ಲರೂ ಸಮವಸ್ತ್ರವನ್ನು ಧರಿಸಿರ್ತಾರೆ. ಯಾಕಂದ್ರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಪರಮಾತ್ಮನ ಶಕ್ತಿ ಇರ್ತದೆ ಆತ್ಮೀಯರೇ. ಅದಕ್ಕಾಗಿ ಶಾರೀರಿಕ ಮತ್ತು ಮಾನಸಿಕವಾದಂಥ ಎಲ್ಲ ಮರ್ಯಾದೆಯನ್ನ ಆ ಆತ್ಮ ಸತ್ಯುಗ ತ್ರೇತಾಯುಗದಲ್ಲಿ ಧಾರಣೆ ಮಾಡಿರುವಂತ ಕಾರಣದಿಂದ ಅವನೇನಾಗಿರ್ತಾನೆ, ಪುರುಷನಲ್ಲಿ ಉತ್ತಮನಾಗಿರ್ತಾನೆ. ಅಂದ್ರೆ ಆತ್ಮಿಕವಾಗಿ ಉತ್ತಮನಾಗಿರ್ತಾನೆ. ಆತ್ಮೀಯರೇ, ಇವತ್ತು ನಿಮ್ಮಲ್ಲಿ ಸ್ವಚ್ಛವಾದ ಶರೀರ ಇದೆ, ಸ್ವಚ್ಛವಾದ ಬಟ್ಟೆ ಇದೆ, ಇಸ್ತ್ರಿ ಹಾಕೊಂಡಿರೋ ಬಟ್ಟೆ ಇದೆ, ಬಿಸಿ ಬಿಸಿ ಆಹಾರ ಇದೆ ಅಂತಂದ್ರೆ ನಿಮ್ಗೆ ಇಷ್ಟವಾಗತ್ತೋ ಆಗಲ್ವೋ? ಆಗುತ್ತೆ. ಖುಷಿ ಕೊಡತ್ತಲ್ವಾ? ಕೊಡುತ್ತೆ. ಹಾಗೆ ಸತ್ಯುಗದಲ್ಲೂ ಕೂಡ ಸ್ವಚ್ಛವಾದಂತ ಮನಸ್ಸು, ಸ್ವಚ್ಛವಾದಂತ ಬುದ್ಧಿ, ಸ್ವಚ್ಛವಾದಂತ ಆತ್ಮ, ಸ್ವಚ್ಛವಾದಂತ ವಾಯುಮಂಡಲ, ವಾತಾವರಣ, ಸ್ವಚ್ಛವಾಗಿರುವಂತ ನಿಮ್ಮ ಸಹೋದ್ಯೋಗಿ ಆತ್ಮಗಳು, ನಿಮ್ಮ ಜೊತೆಯಲ್ಲಿರುವಂತ ಎಲ್ಲ ಕುಟುಂಬದವರು ಇದ್ದಾಗ ನೀವು ಶ್ರೇಷ್ಠರಾಗಿರ್ತೀರೋ ಇಲ್ವೋ? ಅದು ಇವತ್ತಿಲ್ಲ ಏನಾಗಿದೆ, ಮರ್ಯಾದೆನೆಲ್ಲ ಏನ್ ಮಾಡ್ಬಿಟ್ಟಿದ್ವಿ, ಕಳ್ಕೊಂಡ್ಬಿಡ್ತೀವಿ. ಹೌದು. ಹಂಗೆ ಯೋಚನೆ ಮಾಡಿ, ನಾವು ಯಾರು ಎಷ್ಟು ಜನರಿಗೆ ಗೌರವ ಕೊಡ್ತಿದ್ದೀವಿ,
ಅದ್ ನಿರೀಕ್ಷೆ ಮಾಡೋದೇನು ಅಂತಂದ್ರೆ, ಅಣ್ಣೋರೇ ನಮ್ಮ ಮನೆಯವ್ರು ನನಗೆ ಗೌರವನೇ ಕೊಡೋದಿಲ್ಲ. ಸರಿ, ನೀವೆಷ್ಟು ಗೌರವ ಕೊಡ್ತಿದ್ದೀರಿ? ಇದನ್ನು ಮೊದಲು ಚೆಕ್ ಮಾಡ್ಕೊಡಿ. ಆತ್ಮಿಕ ರೂಪದಲ್ಲಿ ಆ ಆತ್ಮನೂ ಕೂಡ ಇವತ್ತು ಪವಿತ್ರವಾಗಿದೆಯಲ್ವಾ? ಆ ಭಾವದಲ್ಲಿ ನಾವು ಯಾಕೆ ನೋಡೋದಿಲ್ಲ? ಅದಕ್ಕಾಗಿ ಹೇಳ್ತಾರೆ, ಪುರುಷ ಉತ್ತಮ, ಆತ್ಮಿಕರಾಗಿ ಉತ್ತಮ ಆಗ್ತಾ 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 ಹೋದಾಗ ಮರ್ಯಾದೆಗಳು ತನ್ನಿಂತಾನೇ ಏನಾಗ್ತವೆ, ಕಾರ್ಯದಲ್ಲಿ ಬರ್ತಾ ಹೋಗ್ತವೆ ಅಲ್ವಾ? ನಾನು ಚೆನ್ನಾಗಿ ಸಾಧನೆ ಮಾಡಬೇಕು, ವಿಶ್ವಕ್ಕೆ ಕಲ್ಯಾಣ ಮಾಡಬೇಕು, ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಮನೋಭಾವ ಇದ್ದವರು ಅಮೃತ ವೇಳೆಗೆ ಎದ್ಬಿಟ್ಟು ಸಾಧನೆ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಹೆಂಗಾದ್ರೂ ಆಗ್ಲಿ ಬಿಡ್ರಿ, ನಡೆಯತ್ತೆ. ಯಾರು ನೋಡ್ತಿದ್ದಾರೆ? ಇಷ್ಟೆಲ್ಲ ವರ್ಷ ಮಾಡಿದ್ರು ಕೂಡ ಏನೂ ಸಿಗ್ಲಿಲ್ಲ ಅಂತಂದಾಗ ಯಾವಾಗ ಬೇಕಾದ್ರೆ ಇದ್ರು, ಯಾವಾಗ ಬೇಕಾದ್ರೆ ಮಲ್ಕೊಂಡ್ರು. ಯಾವಾಗ ಬೇಕಾದ್ರೂ ಮುರ್ಲಿಕ್ಕೆ ಹೇಳಿದ್ರು, ಯಾವಾಗ ಬೇಕಾದ್ರೂ ಸೆಂಟರಿಗೆ ಹೋದ್ರು. ಕ್ಲಾಸಿನ ಮಧ್ಯಾಹ್ನವೂ ಆಗ್ತದೆ, ನಂತರನೂ ಆಗ್ತದೆ, ಆಮೇಲೆ 5 ನಿಮಿಷ ಇದ್ರು ಆಗ್ತದೆ, ಕ್ಲಾಸಿನ ಮಧ್ಯೆ ಎದ್ದು ಬಂದ್ರು ಆಗ್ತದೆ. ಇದಕ್ಕೆ ಮರ್ಯಾದೆ ಅಂತ ಹೇಳ್ತೀರಾ? ಇಲ್ಲ. ಆದ್ಮೇಲೆ ಲೌಕಿಕ ಸ್ಕೂಲಲ್ಲಿ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಟೀಚರ್ ಬಂದ್ಮೇಲೆ ಕ್ಲಾಸ್ ರೂಮಿಗೆ ಹೋದ್ರೆ ಅದಕ್ಕೆ ಮರ್ಯಾದೆ ಅಂತ ಹೇಳ್ತಾರೋ ಹೇಳಲ್ವ? ವಿದ್ಯಾರ್ಥಿ ಆದಂಥವನು ಟೀಚರ್ ಬರೋಕ್ಕಿಂತ ಮೊದಲೇ ಕ್ಲಾಸ್ ರೂಮಿಗೆ ಹೋಗ್ಬೇಕು, ಟೀಚರ್ ಬಂದ್ಮೇಲೆ ಹೋಗ್ಬೇಕು. ಟೀಚರ್ ಟೀಚರ್ ಬಂದ ಮುಂಚೆನೆ ಹೋಗ್ಬೇಕು. ಟೀಚರ್ ಮುಂಚೆ ಹೋಗ್ಬಿಟ್ಟು ಟೀಚರ್ ಬಂದಾಗ ಟೀಚರಿಗೆ ಏನ್ ಹೇಳ್ಬೇಕು? ಗುಡ್ ಮಾರ್ನಿಂಗ್. ನಾವೇನ್ ಮಾಡ್ತೀವಿ? ತುಂಬಾ ಬುದ್ಧಿವಂತ, ಗುಡ್ ಮಾರ್ನಿಂಗ್. ದೊಡ್ಡವರು, ಎಷ್ಟು ದೊಡ್ಡವರು ಅಷ್ಟೇ ದಡ್ರು. ಸರಿನಾ? ಟೀಚರ್ ಬಂದ ಮೇಲೆ, ಟೀಚರ್ ಅರ್ಧ ಗಂಟೆ ಬಂದಾದ್ಮೇಲೆ ನಾವು ಜಾಯ್ನ್ ಆಗ್ತೀವಿ ಅಲ್ವಾ? ಯಾವ್ದಕ್ಕೆ? ಅಮೃತ ವೇಳೆ ಯೋಗಕ್ಕೆ, ಕ್ಲಾಸಿಗೆ. ಆವಾಗ ನಮ್ಮ ಮರ್ಯಾದೆ ಇಲ್ಲಿ ಹಿಂಗಿದ್ರೆ ಇನ್ನಲ್ಲಿ ಹೆಂಗಿರ್ತದೆ ಯೋಚನೆ ಮಾಡಿ ನೋಡೋಣ. ಈ ರೀತಿ ಮರ್ಯಾದೆಯನ್ನ ನೀವು ಧಾರಣೆ ಮಾಡಿದ್ರೆ ಸತ್ಯುಗದ ಆದಿಯಲ್ಲಿ 9 ಲಕ್ಷಕ್ಕೆ ಬರ್ಲಿ ಸಾಧ್ಯನಾ? ಇಲ್ಲ. ಇವಾಗ ಇಲ್ಲಿ ಬರಬೇಕು ಅಂದ್ರೆ ಈಗಲಿಂದನೇ ಆ ಮರ್ಯಾದೆಯನ್ನು ಧಾರಣೆ ಮಾಡ್ಬೇಕೋ ಬೇಡವೋ? ನಾವೆಷ್ಟರ ಮಟ್ಟಿಗೆ ಮಾಡ್ತಿದ್ದೀವಿ, ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಮಾಡ್ತಿದ್ದೀವಿ? ಇದನ್ನೇನ್ ಮಾಡ್ಕೊಳ್ಳಿ, ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ನೀತಿ ನಿಯಮಗಳನ್ನ, ಪವಿತ್ರತೆ ವಿಷಯ ಇರಬಹುದು, ಆಹಾರದ ವಿಷಯ ಇರಬಹುದು, ಬೇರೆಯವರಿಗೆ ಗೌರವ ಕೊಡೋದಿರ್ಬೋದು, ಪ್ರೀತಿ ಕೊಡೋದಿರ್ಬೋದು, ಅವ್ರ ಸಮಸ್ಯೆಗಳಿಗೆ ಸಮಾಧಾನ ಕೊಡೋದಿರ್ಬೋದು, ಎಷ್ಟರ ಮಟ್ಟಿಗೆ ಆ ಈಶ್ವರಿಯ ನಿಯಮಗಳನ್ನ, ಈಶ್ವರನ ಮರ್ಯಾದೆಯನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ತಿದ್ದೀವಿ ಆತ್ಮೀಯರೇ? ಇದನ್ನ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ನಾವೇನ್ ಹೇಳ್ತೀವಿ, ಬೇರೆಯವರು ನಮಗೆ ಮರ್ಯಾದೆ ಕೊಡೋದಿಲ್ಲ. ಬೇರೆಯವ್ರು ಯಾವಾಗ ನಮ್ಗೆ ಮರ್ಯಾದೆ ಕೊಡ್ತಾರೆ? ನಾವು ಮೊದಲು ಕೊಡ್ಬೇಕಲ್ವಾ? ನೀವು ನಮಸ್ಕಾರ ಮಾಡಿದ್ರೆ ಅವರು ನಮಸ್ಕಾರ ಮಾಡ್ತಾರೆ. ಸರಿ, ದೇವಸ್ಥಾನಕ್ಕೆ ಹೋದಾಗ ಮೂರ್ತಿ ನಿಮ್ಮ ನಮಸ್ಕಾರ ಮಾಡತ್ತೋ ನೀವು ಮಾಡ್ಬೇಕು? ಅಣ್ಣವ್ರು ಮೂರ್ತಿ ಏನೂ ಮಾಡೋದಿಲ್ಲ. ಸರಿ, ಅಲ್ಲಿ ಬ್ರಾಹ್ಮಣರು ಇರ್ತಾರಲ್ವಾ? ಬ್ರಾಹ್ಮಣರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವರು ಅಕ್ಷತೆ ಆಗ್ತಾರೋ ಹಾಕಲ್ವೋ? ಆಶೀರ್ವಾದ ಮಾಡ್ತಾರೋ ಮಾಡಲ್ವೋ? ತೀರ್ಥ ಬೇಕು ಅಂತ ಕೈ ಹಿಂಗ್ ಮಾಡ್ದಾಗ ತೀರ್ಥ ಕೊಡ್ತಾರೋ ಕೊಡಲ್ವೋ? ಅಂದ್ರೆ ನೀವ್ ಹೆಂಗಿರ್ತೀರ ಅದೇ ತಾನೇ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಅದ್ಮೇಲೆ ಮೊದ್ಲು ಯಾರು ಕೊಡ್ಬೇಕು? ನಾನೇ ಕೊಡ್ಲಿ? ನನಗೆ ವಯಸ್ಸಾಗಿದೆ, ನಾನ್ ಸೀನಿಯರು, ನನ್ನ ಹತ್ರ ಹಣ ಜಾಸ್ತಿ ಇದೆ, ಅವ್ರು ಬೇಕಾದ್ರೆ ಕೊಡ್ಲಿ. ಇದು ಯಾರ ಮನೋಭಾವ? ಬಾಬಾ ಹೇಳ್ತಾರೆ, ವಿಶ್ವ ಪರಿವರ್ತಕ. 2500 ವರ್ಷದಿಂದ ಕೊಳಕ ನಾರುವಾಗಿ ಈ ಪ್ರಪಂಚವನ್ನ ಮಾಡಿದೀವಿ. ಇಂಥ ಪ್ರಪಂಚವನ್ನ, ನಿಮ್ಮನ್ನ ಎಲ್ಲ ಸ್ವಚ್ಛ ಮಾಡುವಂತ ಶಕ್ತಿ ಇರುವಂತ, ಯೋಗ್ಯತೆ ಇರುವಂತ ಸರ್ವಶಕ್ತಿವಂತ ಭಗವಂತ ನಿಮ್ಗೆ ನಮಸ್ತೆ ಅಂತ ಹೇಳ್ತಾರೆ. ಹೇಳ್ತಾರೋ ಹೇಳಲ್ವೋ? ಮಧುರ ಮಕ್ಕಳೇ ಅಂತ ಹೇಳ್ತಾರೆ. ಹೇಳ್ತಾರೋ ಹೇಳಲ್ವೋ? ನೀವ್ ಎಷ್ಟು ಮಧುರರಾಗಿದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊ. ಮಧುರ ಅಂದ್ರೆ ಸಕ್ಕರೆ ತಿಂದ್ಬಿಟ್ಟು, ಗುಲಾಬಿ ಜಾಮೂನ್ ತಿಂದ್ಬಿಟ್ಟು ಮಧುರ ಅಲ್ಲ. ನಾಲ್ಗೆ ಮೇಲೆ ಸಿಹಿ ಇಟ್ಕೊಂಡ್ಬಿಟ್ಟು ಮಧುರ ಅಲ್ಲ. ಆತ್ಮಿಕವಾಗಿ, ಆಂತರಿಕವಾಗಿ, ಮಾನಸಿಕವಾಗಿ ಎಷ್ಟು ಮಧುರರಾಗಿದ್ದೀರಿ? ಕೆಲಸ ಆಗ್ಬಿಟ್ಟು ಬಾಯಲ್ಲಿ ಮಧುರತೆಯನ್ನು ಮುತ್ತು ಉದರದಂಗ ಮಾತಾಡೋದಲ್ಲ, ಒಳಗಡೆಯಿಂದ ಎಷ್ಟು ಗೌರವವನ್ನ ಕೊಡ್ತಾ ಇದ್ದೀವಿ? ಯೋಗೇಶ್ವರನ ಎದುರುಗಡೆ ಪ್ರೀತಿಯಿಂದ ಮಾತಾಡೋದು, ಹಿಂದ್ಗಡೆ ಚೆನ್ನಾಗಿ ಬೈದಾಕ್ಬಿಡೋದು, ಯಾಕಂದ್ರೆ ಗೊತ್ತಾಗೋದಿಲ್ವಲ್ಲ.
ಅಲ್ವಾ? ಅದಕ್ಕಾಗಿ ಹೇಳ್ತಾರೆ ಗೌರವ, ಪ್ರೀತಿ, ಸ್ನೇಹ, ಸಂಬಂಧ, ನನ್ನತನ. ಆ ಪರಮಾತ್ಮ ಅಷ್ಟು ಮಹಾನ್ ಶಕ್ತಿ, ವಿಭೂತಿ, ನಮ್ಗೆ ಇಷ್ಟು ಗೌರವವನ್ನು ಕೊಡಬೇಕಾದ್ರೆ ನಾವು ಸ್ವಲ್ಪನೂ ಕೂಡ ಬಾಬಾ ಗುಡ್ ಮಾರ್ನಿಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ವಾ? ಅವನು ಹೇಳಿರುವಂತ ಮಾತನ್ನ ಕೇಳಲಿಕ್ಕೆ ಆಗೋದಿಲ್ವಾ? ಅಂಥವರಿಗೆ ನಾವು ಮರ್ಯಾದೆ ಕೊಡೋದಿಲ್ಲ ಅಂತಂದ್ಮೇಲೆ ಬೇರೆಯವ್ರಿಗೆ ಎಲ್ಲಿಂದ ಮರ್ಯಾದೆ ಕೊಡ್ತೀವಿ ಹೇಳಿ ನೋಡೋಣ. ಪ್ರಪಂಚದಲ್ಲಿರುವಂತ ಯಾವುದೇ ಆತ್ಮನಿಗೆ ತೊಂದರೆ ಆಗ್ಬೇಕು ಅಂತ ಅವನ ಕನಸು ಮನಸ್ಸಿನಲ್ಲೂ ಕೂಡ ಬರೋದಿಲ್ಲ. ಯಾರ ಮನಸ್ಸಿನಲ್ಲಿ? ಪರಮಾತ್ಮನ ಮನಸ್ಸಿನಲ್ಲಿ. ಅಂಥವನಿಗೆ ನಾವು ಗೌರವ ಸೂಚಿಸ್ತಾ ಇಲ್ಲ, ಲೇಟ್ ಆಗಿ ಬರ್ತೀವಿ, ನಮ್ಮ ಮನಸ್ಸೋ ಇಚ್ಛೆ ಅಂತ ನಡಿತೀವಿ, ಯಾವಾಗ ಬೇಕಾದ್ರೆ ಮುರ್ಲಿ ಕೇಳ್ತೀವಿ, ಯಾವಾಗ ಬೇಕಾದ್ರೆ ನಿದ್ರೆ ಮಾಡಿರ್ತೀವಿ. ಅವಾಗ ಏನಾಗತ್ತೆ? ಅಗೌರವ. ಅವಾಗ ಅವನ ಮನಸ್ಸಲ್ಲಿ ಬರ್ತದೆ, ಅಯ್ಯೋ ನನ್ನ ಮಕ್ಕಳು ನೋಡಪ್ಪ ಹೆಂಗಿದ್ದಾರೆ, ಇಂಥ ಮಕ್ಕಳು ಸತ್ಯಗೋಗಿ ಬರ್ತಾರ ಅಂತ ಮನಸ್ಸಲ್ಲಿ ಸಂಕಲ್ಪ ಬರ್ತಾರಂತೆ ಬಾಬನಿಗೆ. ಓಕೆ, ಇವತ್ತಲ್ಲ ನಾಳೆ ಚೇಂಜ್ ಆಗ್ಬಹುದು ಹೇಳುವಂತ ಬಾಬಾ ಏನ್ ಮಾಡಿರ್ತಾರೆ, ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ನಿಮ್ಮ ಎದುರುಗಡೆ ಬರುವಂತ ಪ್ರತಿಯೊಂದು ಆತ್ಮನನ್ನ ಮಾನಸಿಕವಾಗಿ ಗೌರವ ಕೊಡ್ತಾ ಇದ್ದೀರಾ. ನಿಮ್ಮ ಮನೇಲಿ ಯಾರೋ ಒಂದು ವ್ಯಕ್ತಿ ಬರ್ತಾರೆ, ಯಾವುದೋ ಕೆಲಸಕ್ಕೆ ಬಂದಾಗ ಏನ್ ಮಾಡ್ತೀರಿ ಆತ್ಮೀಯರೇ? ಗೌರವ ಕೊಟ್ಟು ಮಾತಾಡ್ಬೇಕು. ಮನೆಗೆ ಬನ್ರಿ, ಕುತ್ಕೊಳ್ರಿ, ಟೀ ಕುಡೀರಿ, ನೀರು ಕುಡೀರಿ. ಫಸ್ಟ್ ಅವರಿಗೆ ಆದರಾತಿಥ್ಯವನ್ನ ಮಾಡ್ತೀವಲ್ಲ, ಮರ್ಯಾದೆ ಕೊಡ್ತೀವಲ್ವಾ? ಹೌದು. ಆಮೇಲೆ ಕೆಲಸ ಏನು ಬಂದಿರೋ ಉದ್ದೇಶ ಆಮೇಲಿನ ಪ್ರಶ್ನೆ. ಹಳೆ ಕಾಲದಲ್ಲಿ ಹಳ್ಳಿ ಕಡೆಗೆಲ್ಲ ಹೋದಾಗ ಹೇಗಿತ್ತು ಅಂದ್ರೆ, ಊಟದ ಸಮಯಕ್ಕೆ ಹೋದ್ರೆ ಫಸ್ಟ್ ಕೈ ತೊಳ್ಕೊಂಡು ಊಟ ಮಾಡಿ ಅಂತ ಹೇಳೋ ಅಲ್ವಾ? ನೀವು ಬೇಕಾದ್ರೆ ಜಗಳ ಮಾಡ್ಲಿಕ್ಕೆ ಬರ್ಲಿ, ಯಾವ್ದಕ್ಕಾರು ಬರ್ಲಿ, ಫಸ್ಟಿಗೆ ಏನ್ ಮಾಡಿ ಊಟ ಮಾಡಿ, ನೀವು ಕಾಫಿ ಕುಡೀರಿ, ಆಮೇಲೆ ನೋಡೋಣ ಅದೇನಂತ ವಿಷಯ ಏನು ಅಂದ್ರೆ ಜಗಳ ಆಮೇಲೆ ಮಾಡೋಣ, ಫಸ್ಟಿಗೂ. ಅದೊಂದು ಗೌರವ ಅದು ಅಲ್ವಾ? ಅದಕ್ಕಾಗಿ ನೋಡಿ ಮಹಾಭಾರತದಲ್ಲಿ ತೋರಿಸಿದ್ದಾರೆ ಏನು, ಕೃಷ್ಣನನ್ನ ಯುದ್ಧಕ್ಕೆ ಕರೀಲಿಕ್ಕೆ ಯಾರು ಹೋಗ್ತಾರೆ ದ್ವಾರಕೆಗೆ? ದುರ್ಯೋಧನ ಮತ್ತೆ ಧರ್ಮರಾಯ. ಅಲ್ಲ, ಅರ್ಜುನ. ಧರ್ಮರಾಯ ಹೋಗೋದಿಲ್ಲ. ದುರ್ಯೋಧನ ಮತ್ತು ಅರ್ಜುನ ಹೋಗ್ತಾರೆ. ಫಸ್ಟಿಗೆ ಯಾರು ಹೋಗ್ತಾರೆ? ದುರ್ಯೋಧನ. ಓಕೆ, ಅವಾಗ ಕೃಷ್ಣ ಏನ್ ಮಾಡ್ತಾ ಇರ್ತಾನೆ? ಮಲಗಿರೋದಿಲ್ಲ, ಅವನು ಮಲಗಿರೋ ನಾಟಕ ಮಾಡ್ತಿರ್ತಾನೆ. ಅವನಿಗೆ ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳ್ತಾರೆ. ಅವನಿಗೆ ಗೊತ್ತು, ಫಸ್ಟಿಗೆ ದುರ್ಯೋಧನ ಬರ್ತಾನೆ, ಪಕ್ಕ ಗೊತ್ತು ಅವನಿಗೆ. ಫಸ್ಟಿಗೆ ದುರ್ಯೋಧನ ಬಂದಾಗ ಅವನ ಹತ್ರ ಮಾತಾಡ್ಸ್ಬೇಕಾಯ್ತು, ಮಾತಾಡ್ಸ್ಬಿಟ್ಟು ನಾನು ನಿನ್ ಜೊತೆಗೆ ಯುದ್ಧ ಮಾಡ್ತೇನೆ ಹೇಳ್ಬಿಟ್ರೆ ನಾನು ಅರ್ಜುನನ ಜೊತೆ ಕೊಡ್ಲಿಕ್ಕೆ ಹೆಂಗಾಗ್ತದೆ? ಅವನಿಗೆ ಗೊತ್ತು ಮೊದ್ಲೇನೆ. ಅದಕ್ಕಾಗಿ ಅವನು ಮಲಗುವಂತ ನಾಟಕವನ್ನ ಮಾಡ್ತಿರ್ತಾನೆ, ಮತ್ತೆ ನೋಡ್ತಾ ಇರ್ತಾನೆ ಯಾರೇನ್ ಮಾಡ್ತಾರೆ ಅಂತ, ಅಲ್ವಾ? ಓಕೆ, ಫಸ್ಟ್ ಯಾರು ಬರ್ತಾರೆ? ದುರ್ಯೋಧನ. ಯಾರನ್ನ ನೋಡ್ತಾರೆ? ಕೃಷ್ಣನನ್ನ. ಕೃಷ್ಣ ಏನ್ ಮಾಡ್ತಿದ್ದಾನೆ? ಕೃಷ್ಣನ ಸಹಾಯ ಬೇಕು ಅವನಿಗೆ, ಮಲಗಿದಾನೆ. ಇವನೇನ್ ಮಾಡ್ತಾನೆ? ನಾನು ಯುವರಾಜ ಅಲ್ಲ ಅಂತ ಬಿಟ್ಟು ಅವನ ತಲೆ ಹತ್ತ ಒಂದ್ ಚೇರ್ ಹಾಕೊಂಡು ಕೂತ್ಕೊಳ್ತಾನೆ. ನೆಕ್ಸ್ಟ್ ಯಾರು ಬರ್ತಾರೆ? ಅರ್ಜುನ ಅಲ್ವಾ? ಅವನ್ ದುರ್ಯೋಧನ ಮನಸ್ಸಲ್ಲಿ ಬರ್ತಾರೆ, ಈ ಗೋಪಾಲಕ, ಈ ದನ ಕಾಯನಿಗೆ ಇವನಿಗೇನು ಗೌರವ ಕೊಡೋದು, ನಾನು ಯುವರಾಜನಪ್ಪ ಅಂತ ಬಿಟ್ಟು ಅವನ್ ತಲೆ ಹತ್ತ ಕೂತ್ಕೊಳ್ತಾನೆ. ಸರಿನಾ? ಆಮೇಲೆ ಅರ್ಜುನ ಬರ್ತಾನೆ, ಬಂದ್ಬಿಟ್ಟು ಏನ್ ಮಾಡ್ತಾನೆ? ಕೃಷ್ಣ ಮಲಗಿದ್ದಾನೆ, ನನಗೆ ಸೇವೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಬಿಟ್ಟು ಕಾಲತ್ತ ಕೂತ್ಕೊಂಡು ಕಾಲು ಒತ್ತಲಿಕ್ಕೆ ಶುರು ಮಾಡ್ತಾನೆ. ಯಾರು? ಅರ್ಜುನ. ಇವನು ಕಾಲು ಒತ್ತೋದ್ ನೋಡ್ಬಿಟ್ಟು ಕಣ್ಣು ಬಿಡ್ತಾನೆ. ಯಾರು? ಕೃಷ್ಣ. ಹೇಳ್ತಾನೆ, ಅರ್ಜುನ ಯಾವಾಗ ಬಂದೆ, ಯಾಕೆ ಬಂದೆ ಅಂತ ಫಸ್ಟಿಗೆ ಮಾತಾಡ್ತಾನೆ. ಯಾರಿಗೆ? ಅರ್ಜುನನಿಗೆ. ಓಕೆ, ಆಮೇಲೆ ಎದ್ದು ಕೂತ್ಕೊಂಡು, ಓ ದುರ್ಯೋಧನ ನೀನು ಬಂದಿದ್ಯಾ, ಏನ್ ಸಮಾಚಾರ ಅಂತ ಕೇಳ್ತಾನೆ. ಇಬ್ರು ಹೇಳ್ತಾರೆ ಇದು ವಿಷಯ. ಅವಾಗ ಅವನ ಹೇಳ್ತಾರೆ, ಸರಿ ನಿಮ್ಮಲ್ಲಿ ಇಬ್ಬರಲ್ಲಿ ಯಾರು ಮೊದಲು ಬಂದಿದ್ದಾರೆ ನನಗೆ ಗೊತ್ತಿಲ್ಲ, ಅದನ್ನ ಮೊದಲು ನಾನು ಮಾತಾಡ್ಸಿದ್ದ ಅರ್ಜುನನನ್ನ. ನಾನು ಮೊದಲು ಮಾತಾಡ್ಸಿದ್ದ ಯಾರನ್ನ? ಅರ್ಜುನನನ್ನ. ಅದಕ್ಕಾಗಿ ಎರಡು ಆಪ್ಷನ್ ಇದೆ. ಒಂದು, ನಾನಿದ್ದೇನೆ, ನಾನು ಯುದ್ಧ ಮಾಡೋದಿಲ್ಲ. ಎರಡನೇದು, ನಮ್ಮ ಅಣ್ಣ ಮತ್ತು ಅಕ್ಷೋಹಿಣಿ ಸೈನ್ಯ ಯಾದವರದು, ಯಾರು ಬೇಕು ಅಂತ ಕೇಳ್ತಾರೆ. ಮೊದಲ ಆಯ್ಕೆ ಯಾರಿಗೆ? ಅರ್ಜುನನಿಗೆ. ಓಕೆ, ಅವಾಗ ಅರ್ಜುನ ಏನ್ ಹೇಳ್ತಾನೆ, ನೀನು ಯುದ್ಧ ಮಾಡಿದ್ರು ಪರವಾಗಿಲ್ಲ, ನೀನ್ ನನ್ನ ಜೊತೆಲಿ ಇರು ಅಂತ ಹೇಳ್ತಾನೆ. ದುರ್ಯೋಧನಿಗೆ ಯಾವ ಆಯ್ಕೆ ಸಿಗ್ತದೆ? ಬಲರಾಮ ಮತ್ತೆ ಅವನ ಸೈನಿಕರು. ದುರ್ಯೋಧನ ಯೋಚನೆ ಮಾಡ್ತಾನೆ, ಇವನಿಗೆ ತಲೆನೇ ಇಲ್ಲ, ಯುದ್ಧ ಮಾಡ್ದಿರೋ ಕೃಷ್ಣನ ತಗೊಂಡು ಏನ್ ಮಾಡೋದು ಅಲ್ವಾ?
ಈಗ ಆತ್ಮೀಯರೇ, ಈ ದುರ್ಯೋಧನ ಮತ್ತು ಅರ್ಜುನ ಯಾರು ನಾವು ಅಲ್ವಾ? ಯಾರು ಈಶ್ವರಿಯ ಜ್ಞಾನವನ್ನ ಅರ್ಜನೆ ಮಾಡಿರ್ತಾರೋ, ಮನನ ಮಾಡಿರ್ತಾರೋ, ವಿಚಾರ ಸಾಗರ ಮಂಥನ ಮಾಡಿರ್ತಾರೋ, ಕಾರ್ಯದಲ್ಲಿ ತಂದಿರ್ತಾರೋ ಅವರು ಅರ್ಜುನರು. ದುರ್ಯೋಧನ ಯಾರು? ದುರ್ಗುಣಗಳು. ದುರ್ಗುಣಗಳ ಸಾಗರ. ಅಲ್ವಾ? ಹೌದು. ಇಲ್ಲಿ ಆತ್ಮೀಯರೇ, ದುರ್ಯೋಧನನಿಗೆ ಏನ್ ಸಿಗ್ತದೆ? ಸೈನ್ಯ ಸಿಗ್ತದೆ. ಹಾಗೆ ಇವತ್ತು ನಾವು ಪರಮಾತ್ಮನ ಹತ್ರ ಹಣ ಬೇಕು, ಬಿಲ್ಡಿಂಗ್ ಬೇಕು, ಒಡವೆ ಬೇಕು, ಬಟ್ಟೆ ಬೇಕು ಅಂತ ಕೇಳ್ಬಿಟ್ಟು ನಾವು ಅಪ್ಪನ ಹತ್ರ ಹೋದ್ರೆ ನಾವ್ಯಾರು? ನಾವ್ ಯಾಕೆ ಭಗವಂತನಿಗೆ ಗೌರವ ಕೊಡ್ಬೇಕು? ನಾವ್ ಯಾಕೆ ಯೋಗೇಶ್ ಅಣ್ಣಿಗೆ ಓಂ ಶಾಂತಿ ಹೇಳ್ಬೇಕು? ಅವ್ರು ಬೇಕಾದ್ರೆ ಹೇಳ್ಕೊಳ್ಳಿ. ಓಂ ಶಾಂತಿ ಹೇಳ್ತಾ ಇದ್ದಾರೆ. ನನಗಂತೂ ಯಾರು ಓಂ ಶಾಂತಿ ಹೇಳ್ಬೇಕಂತ ನನಗೆ ಆಸಕ್ತಿನೇ ಇಲ್ಲ. ಕೆಲವೊಬ್ರು ಹೇಳ್ತಾನೆ ಓಂ ಶಾಂತಿ ಹೇಳಲೇ ಇಲ್ಲ. ಅದೇನು, ನಾನು ಭಗವಂತನ ಈಶ್ವರಿ ಜ್ಞಾನವನ್ನ ಅರ್ಜನೆ ಮಾಡಬೇಕು, ಇನ್ನೂ ತಿಳ್ಕೊಳ್ಬೇಕು, ಈಶ್ವರಿ ಸೇವೆ ಮಾಡಬೇಕು, ಭಗವಂತನ ಸಹಯೋಗಿ ಆಗ್ಬೇಕು, ಭಗವಂತ ಹೇಳಿದಾಗ ನಾನು ಇರಬೇಕು, ಸದಾ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಡಬೇಕು ಅಂತ ಹೋಗೋರು ಯಾರು? ಅರ್ಜುನರು. ಈಗ ನೀವು ಅರ್ಜುನರಾಗಿದ್ದೀರೋ ದುರ್ಯೋಧನರಾಗಿದ್ದೀರೋ ನಿಮ್ಮ ನೀವೇನ್ ಮಾಡ್ಕೊಳ್ಳಿ ಚೇಂಜ್ ಅಲ್ವಾ? ಭಗವಂತ ಹೇಳ್ತಾರೆ, ನಾನು ನಿರಾಕಾರ, ಸುಮ್ನೆ ಇರ್ತಾನಪ್ಪ, ನಾನೇನು ಕೊಡೋದಿಲ್ಲ. ನಾನು ಬೇಕಾ ಅಥವಾ ಬಿಲ್ಡಿಂಗು, ಕಿರೀಟ, ಪುಷ್ಪಕ ವಿಮಾನ, 36 ವೆರೈಟಿ ಊಟ ಬೇಕು ಕೇಳ್ತಾರೆ ಬಾಬಾ. ಯಾವ್ದು ಬೇಕು? ಆಯ್ಕೆ ನಿಮ್ದು ಅಂತ ಹೇಳ್ತಾರೆ. ಎರಡನ್ನು ಕೂಡ ನಾನು ಕೊಡ್ತೇನೆ, ನಾನೇನು ಪ್ರಾಬ್ಲಮ್ ಇಲ್ಲ. ಓಕೆ, ನನ್ನ ಮನೆ ಬಾಗಿಲೇ ಬಂದಿದೆಯಾ ಅಂತಂದ್ಮೇಲೆ ಬಂದವರಿಗೆ ಮರ್ಯಾದೆ ಕೊಡೋದು ನನ್ನ ಡ್ಯೂಟಿ. ಹಾಗೆ ನಿಮ್ಮ ಎದುರುಗಡೆಗೆ ಯಾವುದೇ ಆತ್ಮ ಯಾವುದೇ ನಿರೀಕ್ಷೆ ಇಟ್ಟು ಬಂದಾಗ ಅವರಿಗೆ ಅದಕ್ಕೆ ತಕ್ಕ ಹಾಗೆ ಮರ್ಯಾದೆಯನ್ನ ಕೊಡ್ತೀರಾ. ಭಲೆ ವೈರಿನೇ ಬರ್ಲಿ, ನಿಮ್ಗೆ ಬೇಡದೇ ಇರೋರೇ ಬರ್ಲಿ, ಜಗಳ ಮಾಡೋರು ಬರ್ಲಿ, ಎಲ್ಲರಿಗೂ ಸರಿ ಸಮಾನವಾದಂತ ಮರ್ಯಾದೆ ಕೊಡುವಂತವನೇ ಪುರುಷ ಉತ್ತಮ. ಅಂದರೆ ವಿಶೇಷವಾಗಿ ಆತ್ಮೀಯರೇ, ನಾನು ಮರ್ಯಾದೆ ಕೊಡಬೇಕಾಗಿರೋದು ಯಾವುದಕ್ಕೆ? ಆತ್ಮನಿಗೆ. ಸರಿ, ಈಗ ಪಾತ್ರವನ್ನ ಮಾಡ್ತಿದ್ದಾರೆ, ವಿಕರ್ಮ ಇದೆ, ಇವತ್ತು ತುಂಬಾ ಅವನಲ್ಲಿ ಕೆಟ್ಟ ಗುಣಗಳಿದ್ದಾವೆ, ಆದ್ರೆ ಅದ್ರ ಒಳಗಡೆಗೆ ಪವಿತ್ರವಾಗಿರುವಂತ ಒಂದು ಶುದ್ಧ ಆತ್ಮ ಇದೆಯಲ್ವಾ? ವೀರಪ್ಪನ ಹೆಸರು ಕೇಳಿದ್ದೀರಾ? ಯಾರವನು? ರಾಜ್ಕುಮಾರ್ ಇಟ್ಕೊಂಡು ಹೋಗಿದ್ದ ಹಾಡುಗಳು. ತುಂಬಾ ಒಳ್ಳೆಯವನಲ್ವಾ? ಒಳ್ಳೆಯವನು ಕೆಟ್ಟವನು ಗೊತ್ತಿಲ್ಲ. ವೀರಪ್ಪನ್ ಯಾರು ಒಳ್ಳೆಯವನು ಕೆಟ್ಟವನು ಗೊತ್ತಿಲ್ವಾ? ಅಂತಾರೆ. ನೋಡಿ, ಇವತ್ತು ಬಾಬಾ ಮುಲ್ಲಿಲಿ ಹೇಳಿದಾರೆ ಏನಂತ, ನನ್ನ ಮಕ್ಕಳು ನ್ಯೂಸ್ ಪೇಪರ್ ಓದಲ್ವಂತ. ಹಾಗೆ ರಾಜ ಮಕ್ಕ ನ್ಯೂಸ್ ಪೇಪರ್ ಓದೋದಿಲ್ಲ, ಅದಕ್ಕೆ ವೀರಪ್ಪನ ಮಗ ಗೊತ್ತೇ ಇಲ್ಲ ಅವ್ರಿಗೆ ಅಲ್ವಾ? ಸರಿ ಬಿಡಿ, ನಿಮ್ಗೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಹೇಳ್ತಾರೆ. ಆ ವೀರಪ್ಪನ ಒಳ್ಳೆಯವನು ಕೆಟ್ಟವನು? ಕೆಟ್ಟವನು. ನೋಡಿ ಎಷ್ಟು ಮಜಾ ಗೊತ್ತಾ? ವೀರಪ್ಪನ ಶರೀರ ಬಿಟ್ಟ ಮೇಲೆ ನೆಕ್ಸ್ಟ್ ಡೇ ಅವನ ತಾಯಿ ಸ್ಟೇಟ್ಮೆಂಟ್ ಬಂತು, ನನ್ನ ಮಗ ತುಂಬಾ ಒಳ್ಳೆಯವನಾಗಿದ್ದ, ಸಮಾಜದವರು ಹಾಳು ಮಾಡಿದ್ರು ಅಂತ. ಅದಕ್ಕೆ ಹೇಳ್ತಾರೆ, ತಾಯಿಗೆ ಹೆಗಣ ಆದ್ರೂ ಮುದ್ದೆ ಅಂತ. ಅದ್ರ ಹಿಂದ್ಗಡೆಗೆ ನನ್ನ ಮಗು ಅಂತ ಭಾವದಿಂದ ನೋಡಿದಾಗ ಆ ಮಗುವಿನಲ್ಲಿರುವಂತ ಯಾವುದೇ ಕಡಿಮೆತನಗಳು ತಾಯಿಗೆ ಕಾಣೋದಿಲ್ಲ. ಹಾಗೆ ಭಗವಂತ ಹೇಳ್ತಾರೆ, ಪುರುಷೋತ್ತಮನಾಗಿ ನೀನು ಎದುರುಗಡೆಯವರಿಗೆ ಮರ್ಯಾದೆ ತೋರಿಸ್ಬೇಕು ಅಂತಂದ್ರೆ ಪ್ರತಿಯೊಂದು ಶರೀರದಲ್ಲಿ ಇರುವಂತ ಪವಿತ್ರವಾಗಿರುವಂತ ಆತ್ಮವನ್ನ ನೋಡು. ಪರಮಾತ್ಮನೂ ಕೂಡ ನಮ್ಮ ಹತ್ರ ಬೆಳಿಗ್ಗೆ ಇದ್ದಾಗ ಮೀಠೆ ಬಚ್ಚೆ ಅಂತ ಹೇಳ್ತಾರಲ್ಲ, ನಾವು ಮೀಠೆ ಬಚ್ಚೆ ಆಗಿರ್ತೇವೆ, ಕಡವೆ ಬಚ್ಚೆ ಆಗಿರ್ತೀವ? ಇಲ್ಲ, ಕಡವೆನೇ ಆಗಿರ್ತೀವಿ, ಆದ್ರೂ ಕೂಡ ಮೀಠೆ ಬಚ್ಚೆ ಅಂತಾನೆ ಹೇಳ್ತಾರೆ ಬಾಬಾ. ಇವತ್ತಲ್ಲ ನಾಳೆ ಮೀಠೆ ಆಗ್ಬಹುದು ಅಂತ ಬಿಟ್ಟು ಉದ್ದೇಶ ಅಲ್ವಾ? ಎಷ್ಟು ಬಾಬಾ ಹೇಳಿದ್ರು ನಾವು ವಿಕರ್ಮನೆ ಮೇಲೆ ಹಾಕೊಳ್ಳೋದೇ ಹೊರತು ಸುಕರ್ಮ ಮಾಡೋದಿಲ್ಲ. ಅದಕ್ಕಾಗಿ ದಿನದಿಂದ ದಿನಕ್ಕೆ ದುಃಖ, ಟೆನ್ಷನ್ಗಳು ಜಾಸ್ತಿ ಆಗ್ತಿದಾವೆ, ಗೌರವ ಕೊಡೋದಿಲ್ಲ. ಅಂದ್ರೆ ಸತ್ಯುಗಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಎಲ್ಲ ನಿಯಮಗಳು, ಟೈಮಿಂಗ್ ಸೆನ್ಸ್, ಗೌರವ, ಮರ್ಯಾದೆಗಳು ಜೀವನದಲ್ಲಿ ತರಬೇಕಾಗ್ತದೆ. ಆವಾಗ ಮಾತ್ರ ನೀವು ಪುರುಷರಲ್ಲಿ ಉತ್ತಮರಾಗ್ತೀರಿ.
ಹೇಗೆ ಪರಮಾತ್ಮ ಆ ಒಳಗಡೆಗಿರುವಂತ ತನ್ನ ಮಗುವನ್ನ ಪವಿತ್ರವಾಗಿರುವಂತ ಆತ್ಮ ಮತ್ತು ಪ್ರತಿಯೊಂದು ಆತ್ಮನಲ್ಲಿರುವಂತ ವಿಶೇಷತೆಯನ್ನ ನೋಡ್ತಾರೋ, ನನ್ನ ಮಗು ಅಂತ ನೋಡ್ತಾರೋ, ನಾವು ಕೂಡ ಬೇರೆಯವ್ರನ್ನ ಹೇಗೆ ನೋಡ್ಬೇಕು? ಹಂಗೆ ಗೌರವಯುತವಾಗಿ, ಪ್ರೀತಿ, ಆತ್ಮಿಕವಾಗಿ. ಓಕೆ, ಶಾರೀರಿಕವಾಗಿ ಅವರ ಶರೀರ ವೀಕ್ ಆಗಿರ್ಬೋದು, ಕಾಯಿಲೆ ಬಂದಿರ್ಬೋದು, ಬಡತನದಲ್ಲಿರ್ಬೋದು, ಯಾವುದೇ ಧರ್ಮದಲ್ಲಿರ್ಬೋದು, ಅವ್ರು ಯಾವುದೇ ಪ್ರೊಫೆಷನ್ ಅನ್ನ ಮಾಡಬಹುದು ಅಲ್ವಾ? ಬಾಬಾ ನಂಬರ್ 1 ಆತ್ಮರನ್ನ ಬೇರೆ ರೀತಿ, ಲಾಸ್ಟ್ ಆತ್ಮರನ್ನ ಬೇರೆ ರೀತಿ ನೋಡ್ತಾರಾ? ಇಲ್ಲ. ಎಲ್ಲರನ್ನು ಒಂದೇ ರೀತಿ ನೋಡ್ತಾ ಅಲ್ವಾ? ಎಲ್ಲರನ್ನು ಒಂದೇ ರೀತಿ ಪ್ರೀತಿ ತೋರಿಸ್ತಾ ಅಲ್ವಾ? ಅವರು ಮನಸ್ಸಿನಲ್ಲಿ ಎದುರುಗಡೆಗೆ ಭೇದ ಭಾವ ಮಾಡ್ತಾರಾ? ಇಲ್ಲ. ಈ ಮಕ್ಕಳೇ, ಭವಿಷ್ಯದಲ್ಲಿ ನೀವು ಸತ್ಯುಗಕ್ಕೆ ಹೋಗ್ಬೇಕು ಅಂತಂದ್ರೆ ಎಲ್ಲರನ್ನೂ ಸಮಭಾವದಿಂದ ನೋಡ್ಬೇಕು. ಆ ಮರ್ಯಾದೆಯನ್ನ ಈಗಿನಿಂದಲೇ ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಬೇಕು. ಆ ಎಲ್ಲ ಮರ್ಯಾದೆಗಳನ್ನು ಜೀವನದಲ್ಲಿ ತಂದಾಗ ಮಾತ್ರ ಪುರುಷರಲ್ಲಿ ನೀವೇನಾಗ್ತೀರಿ? ಉತ್ತಮರು. ಸರಿ, ಓಕೆ. ಪುರುಷೋತ್ತಮ ಅಂದ್ರೆ ಏನು ಅಂತ ಇವತ್ತು ಚರ್ಚೆ ಮಾಡೋಣ. ಪುರುಷರಲ್ಲಿ ಉತ್ತಮ. ಪುರುಷ ಅಂತಂದ್ರೆ ಆತ್ಮನಲ್ಲಿ ಉತ್ತಮ ಯಾರು? ಆತ್ಮನಲ್ಲಿ ಉತ್ತಮ ಯಾರು? ಆತ್ಮನಲ್ಲಿ ಶ್ರೇಷ್ಠ ಯಾರು? ಉತ್ತಮ ಗುಣಗಳು. ಪರಮಾತ್ಮ. ಆತ್ಮನಲ್ಲಿ ಸರ್ವಶ್ರೇಷ್ಠ ಯಾರು? ಪರಮಾತ್ಮನ ಒಂದು ಆತ್ಮ ತಾನೆ. ಓಕೆ, ಇಲ್ಲಿ ಪುರುಷ ಹೇಳುವಂತ ಶಬ್ದಕ್ಕೆ ನೀವು ಆತ್ಮ ಅಂತ ಅರ್ಥವನ್ನು ಕೊಟ್ಟಾಗ ಆತ್ಮನಲ್ಲಿ ಶ್ರೇಷ್ಠ ಯಾರು? ಪರಮಾತ್ಮ. ಓಕೆ, ಪುರುಷ ಅಂತಂದ್ರೆ ಇನ್ನೊಂದು ಅರ್ಥ ಗಂಡಸು ಅಂತ, ಪುರುಷ ಶರೀರಧಾರಿ ಅಂತ ಅಲ್ವಾ, ವ್ಯಕ್ತಿ ಅಂತ, ಹೌದಾ? ಈಗ ಅಲ್ಲಿ ನೀವು ಪುರುಷ ಹೇಳೋದಕ್ಕೆ ಗಂಡಸು ಅಂತ ಅರ್ಥವನ್ನ ಕೊಟ್ಟಾಗ ಪುರುಷನಲ್ಲಿ ಉತ್ತಮ ಯಾರು? ಪುರುಷ ಶರೀರಧಾರಿಗಳಲ್ಲಿ ಶ್ರೇಷ್ಠ ಯಾರು? ಶ್ರೀಕೃಷ್ಣ, ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾ ಅಥವಾ ಶ್ರೀಕೃಷ್ಣ ಅಲ್ವಾ? ಶ್ರೀಕೃಷ್ಣ ಮತ್ತು ಬ್ರಹ್ಮ ಎರಡು ಆತ್ಮ ಒಂದೇ, ಶರೀರ ಬೇರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಪುರುಷೋತ್ತಮ ಅಂತಂದ್ರೆ ಈ ಇಬ್ಬರ ಸಮಾನ ನಾವಾಗ್ಬೇಕು. ಒಂದು ಶಿವಬಾಬಾ ಸಮಾನ, ಇನ್ನೊಂದು ಬ್ರಹ್ಮ ಬಾಬಾ ಸಮಾನ. ಆ ಪುರುಷರಲ್ಲಿ ಉತ್ತಮನಾಗ್ಲಿಕ್ಕೆ ನಾನೇನ್ ಮಾಡ್ಬೇಕು? ಪುರುಷ ಅರ್ಥ ಮಾಡ್ಬೇಕು. ಪುರುಷ ಅಂದ್ರೆ ಆತ್ಮ, ಆತ್ಮದ ಸ್ವಚ್ಛತೆ, ಆತ್ಮದ ಶುದ್ಧತೆ, ಆತ್ಮಕ್ಕೆ ಪವಿತ್ರತೆ, ಆತ್ಮದ ಆಹಾರ, ಆತ್ಮದ ವಿಶೇಷ ಗುಣಗಳನ್ನ ಧಾರಣೆ ಮಾಡುವಂಥದ್ದು ಅಲ್ವಾ? ಆತ್ಮಕ್ಕೆ ಶಕ್ತಿಯನ್ನ ಕೊಡುವಂಥದ್ದು. ಯಾವುದಕ್ಕೋಸ್ಕರ ಮಾಡ್ತಿದ್ದೀರಿ ನೀವು? ಆತ್ಮನಿಗೋಸ್ಕರ. ಆ ಪುರುಷ ಉತ್ತಮನಾಗ್ಬೇಕು ಅಂತಂದ್ರೆ ಮರ್ಯಾದೆಯನ್ನ ಕೊಡೋದು, ಮರ್ಯಾದೆಯನ್ನ ತೆಗೆದುಕೊಳ್ಳುವಂಥದ್ದು. ಮರ್ಯಾದೆ ಯಾವಾಗ ಸಿಗ್ತದೆ ನಿಮ್ಗೆ? ನಾವ್ ಏನು ಕೊಡ್ತೀವೋ ಅದೇ ನಮ್ಗೆ ವಾಪಸ್. ಈಗ ನಾವು ಜ್ಞಾನವನ್ನ, ಪ್ರೀತಿಯನ್ನ, ಸ್ನೇಹವನ್ನ, ಆಹಾರವನ್ನ ಎಲ್ಲರನ್ನು ಸಮಭಾವದಿಂದ ಕೊಡ್ಬೇಕಲ್ವಾ ಎಲ್ಲರಿಗೂ? ಸ್ತ್ರೀ ಇರ್ಲಿ, ಪುರುಷ ಇರ್ಲಿ, ಜಾತಿ ಇರ್ಲಿ, ಮತ ಇರ್ಲಿ, ಬಂತ ಇರ್ಲಿ, ಬಡವರಿರ್ಲಿ, ಶ್ರೀಮಂತ ಏನೇ ಇರ್ಲಿ, ಎಲ್ಲರನ್ನು ನಾವೇನ್ ಮಾಡ್ಬೇಕಾಗ್ತದೆ? ಸಮಭಾವದಿಂದ. ಎಷ್ಟು ಮಜಾ ಗೊತ್ತಾ ಆತ್ಮೇರೆ? ನಾವ್ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತೀವಲ್ವಾ? ಹೋಗಲ್ವೋ? ಆವಾಗ ಭಂಡಾರದಲ್ಲಿ ಯಾರು ಅಡಿಗೆ ಮಾಡಿದಾರೆ ಅಂತ ಯೋಚನೆ ಮಾಡ್ಬಿಟ್ಟು ಊಟ ಮಾಡ್ತೀವ? ಅವ್ರು ಯಾವುದೇ ಜಾತಿ ಅವರಲ್ಲಿ ಎಲ್ಲೇ ಇಲ್ಲಿ ಅಲ್ವಾ? ನಾವಲ್ಲಿ ಬ್ರಹ್ಮಭೋಜನ ಖುಷಿಯಿಂದ ತಿನ್ಕೊಂಡ್ ಬರ್ತೀವಿ ತಾನೆ? ಸರಿ, ಅವಾಗ ಅಲ್ಲಿ ಯಾರು ಬಂದ್ರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ಕೊಂಡ್ ಬರ್ತಿರೋ ಬರಲ್ವೋ? ಲೌಕಿಕದಲ್ಲಿ ಇಲ್ಲ, ದೇವಸ್ಥಾನಕ್ಕೆ ಹೋದ್ರೆ ಜಾತಿ ಭೇದ ಮಾಡ್ತೀವಿ. ಆದ್ಮೇಲೆ ಎಷ್ಟು ಮಜಾ ನೋಡಿ. ಮನೆಗೆ ಬಂದ ತಕ್ಷಣ ನಮ್ಮ ಮನೋಸ್ಥಿತಿ ಹೆಂಗ್ ಚೇಂಜ್ ಆಗ್ಬಿಡ್ತದಲ್ವಾ? ಹೌದು. ಬಾಬಾನ ಮನೆಗೆ ಹೋದಾಗ ಮನೋಸ್ಥಿತಿ ಬೇರೆ, ಇಲ್ಲಿ ಬಂದ ತಕ್ಷಣ ಮನೋಸ್ಥಿತಿ ಅಲ್ವಾ? ಅದಕ್ಕಾಗಿ ಅದನ್ನು ಪರಿವರ್ತನೆ ಯಾರು ಮಾಡ್ಕೊಳ್ಬೇಕು? ಪ್ರತಿಯೊಂದು ಆತ್ಮವನ್ನ ನೋಡಿ ಆತ್ಮನಿಗೆ ಗೌರವ ಕೊಡುವಂತ ಕೆಲಸವನ್ನ ಮಾಡಿ, ಸ್ಥೂಲವಾಗಿ ಅಲ್ದಿದ್ರು ಓಕೆ, ಸ್ಥೂಲವಾಗಿ ಕೆಲವೊಂದು ನೀತಿ ನಿಯಮಗಳಿರ್ತವೆ. ಸರಿ, ನಿಮ್ಮ ಮನೇಲಿ ನೀವು ಒಬ್ಬರೇ ಇಲ್ಲ, ಬೇರೆಯವರು ಇದ್ದಾಗ ಅದಕ್ಕೆ ತಕ್ಕ ಹಾಗೆ ನಾವು ಕೆಲವೊಂದ್ಸಲ ಜೀವನವನ್ನ ಮಾಡ್ಬೇಕಾಗ್ತದೆ. ಆದ್ರೆ ಮಾನಸಿಕವಾಗಿ ಪ್ರತಿಯೊಬ್ಬರಿಗೂ ಗೌರವ ಕೊಡೋದು ನಿಮ್ ಕೈಲಿದೆಯಲ್ವಾ?
ಹೌದು ಅಲ್ವಾ? ಪ್ರತಿಯೊಂದು ಆತ್ಮನಿಗೂ ಕೂಡ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮನಿಗೆ ಅವನಿಗೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನ ಕೊಡಬೇಕು, ಕೊಡಬಾರ್ದು? ಕೊಡ್ಬೇಕು. ಬಾಬಾ ಮೊದಲನೇ ಮರ್ಯಾದೆ ಯಾವುದು? ಗೌರವ ಕೊಡೋದು. ಅಷ್ಟು ಗೌರವ ನಮಗ್ ನಾವು ಗೌರವ. ಅವರನ್ನ ಆತ್ಮ ಅಂತ ನೋಡೋದು ಮೊದಲನೇ ಮರ್ಯಾದೆ. ಅವ್ರನ್ನೇನಂತ ನೋಡ್ಬೇಕು? ಆತ್ಮ ಯಾವ ಆತ್ಮ? ಸಹೋದರ ಆತ್ಮ. ಪವಿತ್ರ ಆತ್ಮ, ಶುದ್ಧ ಆತ್ಮ, ಸ್ವಚ್ಛ ಆತ್ಮ, ವಿಕಾರ ಇಲ್ಲದೆ ಇರುವಂತ ಆತ್ಮ. ಇದನ್ನ ನೋಡುವಂಥದ್ದು ಮೊದಲನೇ ಮರ್ಯಾದೆ. ಅದಕ್ಕಿಂತ ಮುಖ್ಯ ಮರ್ಯಾದೆ ನಾನು ಆತ್ಮ ಅಂತ ತಿಳ್ಕೊಳ್ದು, ಅದು ಮೊದಲನೇ ಮರ್ಯಾದೆ. ನಿಮಗೆ ನೀವು ಮೊದಲು ಮರ್ಯಾದೆ ಕೊಟ್ಕೊಳ್ಳಿ. ಹೌದು ಕೆಲವೊಂದ್ಸಲ ಅಯ್ಯೋ ನನ್ನ ಭಾಗ್ಯನೇ ಸರಿ ಇಲ್ರಿ, ನನ್ನ ಜೀವನ ಯಾವಾಗ್ಲೂ ಹಿಂಗೆ, ನಮ್ಗೆ ಯಾವಾಗ್ಲೂ ದುಃಖ. ನಿಮ್ಗೆ ನೀವು ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿದಿದ್ರೆ ಅದೇ ರೀತಿ ವಾತಾವರಣ, ವಾಯುಮಂಡಲ ರೆಡಿ ಆಗತ್ತಲ್ವಾ? ಅದಕ್ಕಾಗಿ ಪುರುಷ ಉತ್ತಮರಾಗುವುದಕ್ಕೆ ಏನೇನು ಮರ್ಯಾದೆಗಳಿದಾವೆ, ಏನು ನಿಯಮಗಳಿದಾವೆ, ಅದನ್ನೇನ್ ಮಾಡ್ಬೇಕು? ಧಾರಣೆ ಮಾಡ್ಬೇಕು. ಆದ್ಮೇಲೆ ಒಂದು ದಿನ ಬಾಬನ ಮನೆಯಲ್ಲಿ ಬಟ್ಟಿ ಕಾರ್ಯಕ್ರಮ ಇದೆ. ಏನಿದೆ? ಬಟ್ಟಿ ಕಾರ್ಯ ಎಲ್ಲಿ? ಬಾಬಾ ಮನೆ. ಸರಿ. ಆ ದಿವಸ ನೀವೇನ್ ಮಾಡ್ತೀವಿ? ಮರ್ಯಾದಾ ಪೂರ್ವಕವಾಗಿ ಉತ್ತಮರಾಗಿ ಹೋಗ್ಬೇಕು ಅಂತ ಬಿಟ್ಟು ಒಂದ್ 50,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡು, ಒಂದ್ ಅರ್ಧ ಕೆಜಿ ಬಂಗಾರ ಹಾಕೊಂಡು, ಒಂದು ಇಲ್ಲಿ ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಶೃಂಗಾರ ಮಾಡ್ಕೊಂಡು ಬಾಬನ ಮನೆಗೆ ಹೋಗ್ತೀರ. ಎಲ್ಲರ ನಡುವೆ ನೀವು ಉತ್ತಮರಾಗಿ ಕಾಣ್ತೀರಾ, ಹೌದು ಅಲ್ವೋ? ಯಾಕೆ ನೀವು ಉತ್ತಮವಾಗಿ ಡ್ರೆಸ್ ಹಾಕೊಂಡು, ಸೆಂಟ್ ಗಿಂಟ್ ಸ್ಪ್ರೇ ಮಾಡ್ಕೊಂಡು ಸುಂದರ ಆಗ್ಬಿಟ್ಟು ಹೋಗಿದ್ದೀರ, ಎಲ್ಲರಿಗಿಂತ ಸುಂದರವಾಗಿ ಕಾಣ್ತಿದ್ದೀರಲ್ವಾ? ಎಲ್ಲರೂ ನಿಮ್ಮನ್ನ ನೀವೆಲ್ಲ ಡ್ರೆಸ್ ಹಾಕೊಂಡಿದಾಗ ಜನ ಇಲ್ಲ ನಿಮ್ಗೆ ಗೌರವ ಕೊಡ್ತಾರ, ಕೊಡಲ್ವೋ? ಕೊಡಲ್ಲ. ಮತ್ತೆ ಏನ್ ಹೇಳ್ತಾರೆ? ಯಾವ ಜಾಗದಲ್ಲಿ ಹೇಗ್ ಬರ್ಬೇಕು ಅಂತ ಗೊತ್ತಿಲ್ವಾ ಅಂತ ಕೇಳ್ತಾರೆ. ನಿನಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೌದಾ? ಹೌದು ತಾನೆ? ಅವಾಗ ಎಲ್ಲರ ಎದುರುಗಡೆ ಹೇಗಿರ್ಬೇಕು, ನಾವು ಕೂಡ ಹಾಗೆ ಇರ್ಬೇಕಲ್ವಾ? ನಾವೊಬ್ರು ಸ್ಪೆಷಲ್ ಆಗಿದ್ದಾಗ ಏನಾಗತ್ತೆ, ಆಡ್ ಆಗ್ಬಿಡ್ತಾರೆ. ನಾವೇನ್ ತಿಳ್ಕೊಡ್ತೀವಿ, ನಮ್ದೆಲ್ಲ ಇದನ್ನು ತೋರಿಸಿದ್ರೆ ಅವ್ನು ಗೌರವ ಕೊಡ್ತಾರ ಅಂತಂದ್ರೆ ಎದುರುಗಡೆನ ಗೌರವ ಕೊಡಬಹುದು, ಮನಸ್ಸಲ್ಲಿ ಬೈತಾ ಇರ್ತಾರೆ ಅಲ್ವಾ? ಹಾಗೆ ಆತ್ಮೀಯರೇ, ಎಲ್ಲರೂ ಆತ್ಮವಾಗಿರುವಂತ ಕಾರಣದಿಂದ ನಾವು ಕೂಡ ಆತ್ಮವಾಗೋಣ, ಬೇರೆಯವರಿಗೂ ಆತ್ಮಿಕ ರೂಪದಲ್ಲಿ ಗೌರವವನ್ನ ಕೊಡೋಣ. ಆ ಪ್ರಾಕ್ಟೀಸ್ ಅನ್ನ ಈಗಿನಿಂದಲೇ ಯಾರು ಮಾಡ್ತಾರೋ, ಈಗ ಪ್ರತಿಯೊಂದು ಆತ್ಮರಿಗೆ ಗೌರವವನ್ನ ಕೊಡ್ತಾರೋ, ಅವಾಗ ಅವನು ಸತ್ಯುಗದ ಹಾದಿಯಲ್ಲಿ ಬರ್ತಾನೆ. ಲೌಕಿಕದಲ್ಲೂ ಕೂಡ ಸ್ಥೂಲವಾಗಿ ಹೇಗಿತ್ತು, ಮನೆಗೆ ಯಾರು ಬಂದ್ರೂ ಮೊದಲು ಏನ್ ಮಾಡ್ತಿದ್ರು? ಶರೀರಕ್ಕೆ ಬೇಕಾಗಿರೋದು ಕೊಡೋರಲ್ವಾ? ಇವತ್ತೇನಾಗ್ತಾ ಇದೆ? ಮನೆ ಒಳಗಡೆಗೇನೆ ಬರಬಾರ್ದಂತ ಬೀಗ ಮತ್ತೆ ಬೋರ್ಡು, ನಾಯಿ ಇದೆ ಎಚ್ಚರಿಕೆ. ಜನ ಇರ್ತಾರೆ, ಅದನ್ನು ಬೋರ್ಡ್ ಇರ್ತಾರೆ, ಬರಬಾರ್ದು ಒಳಗಡೆಗೆ ಅಂತ ಬಿಟ್ಟು ಅಲ್ವಾ? ಇನ್ನು ಹಳ್ಳಿ ಕಡೆ ಅಯ್ಯೋ 10 ನಿಮಿಷ ಮೊದ್ಲು ಬಂದಿದ್ರೆ ನಿಮ್ಗೆ ಟೀ ಮಾಡ್ಕೊಡ್ತಾ ಇದ್ದೀರಿ, ಇವಾಗೆಲ್ಲ ಹಾಲು ಡೈರಿಗೆ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಈ ಸ್ಟೈಲ್. ಡೈರಿ ಹಾಕಿ ಬಂದಿದ್ದೀರಿ ಸರಿ, ಇವಾಗ ಅರ್ಧ ಲೀಟರ್ ಕೊಟ್ಟು ತಗೊಂಡ್ ಬರ್ಬೋದಲ್ವಾ? ಹಾಗೆ ಇವತ್ತು ಸ್ಥೂಲವಾಗೂ ಮರ್ಯಾದೆ ಇಲ್ಲ, ಸೂಕ್ಷ್ಮವಾಗೂ ಮರ್ಯಾದೆಯನ್ನು ಕೊಡ್ತಾ ಇಲ್ಲ. ಓಕೆ, ಸ್ಥೂಲವಾಗಿ ಮರ್ಯಾದೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲದೆ ಇರಬಹುದು, ಓಕೆ, ಆ ರೀತಿ ಸಾಧನಗಳಿಲ್ಲದೆ ಇರಬಹುದು, ಆದರೆ ಸೂಕ್ಷ್ಮವಾಗಿ ಮರ್ಯಾದೆಯನ್ನು ನಾವು ಕೊಡ್ಬೋದಲ್ವಾ? ಅಂದ್ರೆ ಈಶ್ವರಿಯ ಮರ್ಯಾದೆಯನ್ನ ಯಾರು ತಮ್ಮ ಜೀವನದಲ್ಲಿ ಯಥಾರ್ಥವಾಗಿ ಕಾರ್ಯಗತ ಮಾಡ್ತಾ ಹೋಗ್ತಾರೋ ಅವರು ಪುರುಷರಲ್ಲಿ ಉತ್ತಮ ದಿನದಿಂದ ದಿನಕ್ಕೆ ಆಗ್ತಾ ಹೋಗ್ತಾರೆ. ಅದಕ್ಕಾಗಿ ನಮ್ಮ ಜೀವನ ಶ್ರೇಷ್ಠ ಮಾಡಲಿಕ್ಕೆ ಈಶ್ವರಿಯ ಮರ್ಯಾದೆಯನ್ನು ಕೂಡ ತುಂಬಾ 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 ಕೆಲಸವನ್ನ ಮಾಡುತ್ತೆ. ಬೆಳಿಗ್ಗೆ ಅಮೃತ ವೇಳೆಯ ಮರ್ಯಾದೆ ಇರಬಹುದು, ಮುಡ್ಲಿಕ್ಕೆ ಹೇಳೋದಿರ್ಬೋದು, ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು, ಬಾಬಾ ನೆನಪಿನಲ್ಲಿ ಆಹಾರ ಸ್ವೀಕಾರ ಮಾಡೋದಿರ್ಬೋದು, ಆತ್ಮಿಕ ಸ್ವರೂಪದಲ್ಲಿರೋದು, ಬೇರೆ ಯಾವಾಗಲೂ ಕಲ್ಯಾಣವನ್ನ ಬಯಸೋದು, ಶುಭ ಭಾವನೆ, ಶುಭ ಕಾಮನೆ, ಇದೆಲ್ಲ ನಿರಾಕಾರವಾದಂತ ಈಶ್ವರಿಯ ಮರ್ಯಾದೆ ಕೊಡುವಂತ ಪ್ರಾಕ್ಟೀಸ್ ಅನ್ನ ನಾವೇನ್ ಮಾಡ್ಬೇಕು? ಅಲ್ವಾ? ಅಪ್ಪ ಅಮ್ಮ ಏನ್ ಮಾಡ್ತಾರೋ ಅದನ್ನೇ ತನ್ನ ಮಕ್ಕಳು ಕಲಿತಾರೆ. ಅಪ್ಪ ಅಮ್ಮ ಬುಕ್ ಓದ್ತಾ ಇದ್ರೆ ಮಕ್ಕಳು ಬುಕ್ ಓದ್ತಾರೆ. ಅಪ್ಪ ಅಮ್ಮ ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ತಿದ್ರೆ ಮಕ್ಕಳು ಮೊಬೈಲ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಮುಂದಿನ ಜೀವನ ಶ್ರೇಷ್ಠ ಆಗ್ಬೇಕು ಅಂತಂದ್ರೆ ಈಗ ನಾನೇನ್ ಮಾಡ್ಬೇಕು? ಶ್ರೇಷ್ಠನಾಗ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ
ಆತ್ಮ ಉನ್ನತಿಯಾಗುವಂತ ಮರ್ಯಾದೆಯನ್ನ ಕಾರ್ಯದ ಮಾಡ್ತಾ ಹೋಗಿ. ನಾವಿವತ್ತು ಯಾವ ಉನ್ನತಿಗೆ ಮಾಡ್ತಿದ್ದೀವಿ? ಶರೀರದ ಉನ್ನತಿ. ಓಕೆ, ಈಗ ಭಗವಂತನ ಕೊನೆಯ ಪ್ರಶ್ನೆ. ಮಕ್ಕಳೇ, ನಿಮ್ಮ ಎದುರುಗಡೆಗೆ ಸುಳ್ಳು ಹೇಳೋರು, ಮೋಸ ಮಾಡುವಂತವ್ರು ಶ್ರೀಮಂತರಿದ್ದಾರೆ. ಯಾರಿದ್ದಾರೆ? ಶ್ರೀಮಂತರು. ಸುಳ್ಳು ಹೇಳೋರು, ಮೋಸ ಮಾಡುವಂತರು, ತುಂಬಾ ಮಧುರವಾಗಿ ಮಾತಾಡುವಂತ ಶ್ರೀಮಂತರಿದ್ದಾರೆ. ಸತ್ಯವಂತನಾಗಿರುವವನು, ಕಷ್ಟಪಟ್ಟು ದುಡಿಯುವಂತವನು, ಪರಿಶ್ರಮ ಪಡೆಯುವಂತ ತುಂಬಾ ಬಡವನಿದ್ದಾನೆ. ಯಾರಿಗೆ ಗೌರವ ಕೊಡ್ತೀರಿ? ಬಡವನಿಗೆ. ಬಡವನಿಗೆ. ಬಾಬನ ಮಕ್ಕಳಾಗಿದ್ವಲ್ಲ, ಈ ಜ್ಞಾನ ಇದೆಯಲ್ಲ, ಹಂಗಾಗಿ ನಾವು ಬಡವನ ಮಕ್ಕಳಿಗೆ ಕೊಡ್ತೀವಿ. ಬಡವನಿಗೆ, ಶ್ರೀಮಂತಿಗೆ ಅಲ್ಲ. ಯಾರು ಒಳ್ಳೆಯವರು ಇದ್ದಾರೆ ಅವ್ರಿಗೆ ಏನ್ ಮಾಡ್ಬೇಕು? ಶ್ರೇಷ್ಠ ಕೊಡ್ಬೇಕು. ಅವರ ಶರೀರ, ಆಸ್ತಿ, ಅಂತಸ್ತನ್ನ ನೋಡೋದು ಬೇಡ, ಸದ್ಗುಣಗಳು, ಒಳ್ಳೆಯತನ ನಾವೆಲ್ಲರಿಗೂ ಕೂಡ ಕೊಡೋಣ, ಅದರಲ್ಲೇನು ಪ್ರಶ್ನೆನೇ ಇಲ್ಲ. ಆದ್ರೆ ಯಾರಲ್ಲಿ ವಿಶೇಷತೆ ಇದೆ, ಒಳಗಡೆಗೆ ಪರಿವರ್ತನೆ ಇದೆ. ಓಕೆ, ಬಿಳಿ ಚರ್ಮ ಇರೋರು ಜಾಸ್ತಿ ಗೌರವ ಕೊಟ್ಬಿಟ್ಟು ಕಪ್ಪು ಚರ್ಮ ಇರೋರು ಕಡಿಮೆ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಹರಿದ ಬಟ್ಟೆ ಇರೋರು ಕಡಿಮೆ ಕೊಟ್ಬಿಟ್ಟು ಆದ್ರೆ ಒಳ್ಳೆ ಬಟ್ಟೆ ಹಾಕೋರು ಚೆನ್ನಾಗಿ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಈಶ್ವರಿ ಜೀವನದಲ್ಲಿ ಎಷ್ಟೋ ವೆರೈಟಿ ಆತ್ಮಗಳು ಧನ ಸೇವೆಯನ್ನ ಮಾಡ್ತಾರೆ, ಅದು ಪರಮಾತ್ಮನ ಬಗ್ಗೆ ಪ್ರೀತಿ ಇರೋದಿಲ್ಲ. ಎಷ್ಟೋ ಜನ ಆತ್ಮರು ಬಡವರು ಇರ್ತಾರೆ, ಮಾತೆಯರು ವಯಸ್ಸಾಗಿರ್ತಾರೆ, ಬಾಬನ ಮನೆಗೆ ಬಂದ್ಬಿಟ್ಟು ಪ್ರೀತಿಯಿಂದ ಪಾತ್ರೆ ತೊಳಿತಾ ಇರ್ತಾರೆ. ಎಷ್ಟು ಗೌರವ ಇರುತ್ತೆ ಗೊತ್ತಾ ಅಲ್ವಾ? ಅದಕ್ಕಾಗಿ ಎಲ್ಲರಿಗೂ ಕೂಡ ಸರಿಸಮಾನವಾದಂತ ಮರ್ಯಾದೆ, ಗೌರವ ಕೊಡುವಂಥವ್ರು ನಾವಾಗ್ಬೇಕಾಗ್ತದೆ. ಅವ್ರಿಗೆ ಏನ್ ಹೇಳ್ತಾರೆ? ಮರ್ಯಾದಾ. ಓಕೆ, ಬಂದವರಿಗೆ ಡೈನಿಂಗ್ ಟೇಬಲ್ ಅಲ್ಲಿ ಕುಳಿಸಿ, ಸೋಫಾದಲ್ಲಿ ಕುಳಿಸಿ ಊಟ ತಿಂಡಿ ಮಾಡಿ ಅಂತ ಹೇಳೋದು ಮರ್ಯಾದೆನು? ಬಂದವರಿಗೆ ಅಲ್ಲಿ ತಪಸ್ಸನ್ನ ಮಾಡಿ ಶಾಂತಿ ಪ್ರೀತಿಯನ್ನ ಅಲ್ಲಿ ರೆಡಿ ಮಾಡಿ ಅದನ್ನು ತಿನ್ನಿಸೋದು ಈಶ್ವರಿಯ ಮರ್ಯಾದೆ. ಶಾಂತಿ ಪ್ರೀತಿಯನ್ನ ನಿಮ್ಮ ಮನೆಯಲ್ಲಿ ಬಂದಿರುವಂತ ಆತ್ಮರಿಗೆ ಇಡ್ಲಿ ವಡ ದೋಸೆ ತಿನ್ನಿಸ್ಬೇಕು, ಶಾಂತಿ ಪ್ರೀತಿ ಸುಖ ಕೊಡಬೇಕು. ಶಾಂತಿ ಪ್ರೀತಿ. ಬಂದವ್ರಿಗೆ ಕೊಡೋ ಮೊದಲು ಇದ್ದವ್ರಿಗೆ ಮೊದಲು ಕೊಡೋದನ್ನ ಕಲ್ತ್ಕೊಳ್ಳಿ. ಮನೇಲಿ ಯಾರು ಆಲ್ರೆಡಿ ಇದ್ದಾರಲ್ಲ ಅವ್ರಿಗೆ ಕೊಡೋದನ್ನ ಕಲ್ತ್ಕೊಳ್ಳಿ. ಮನೇಲಿ ಇದ್ದವ್ರಿಗೆ ಮೊದಲು ಭೋಜನ ಸರಿಯಾಗಿ ಕೊಡಿ. ಯಾವ ಭೋಜನ? ಆತ್ಮಿಕ ಭೋಜನ. ಮೊದಲು ನೀವು ತಿನ್ನೋದನ್ನ ಕಲ್ತ್ಕೊಳ್ಳಿ. ಪ್ರತಿದಿನ ಯಾವ ಭೋಜನ ನಾವು ಜಾಸ್ತಿ ತಿನ್ಬೇಕು? ಆತ್ಮಿಕ ಭೋಜನ ತಿಂದು ಆತ್ಮಿಕ ಭೋಜನವನ್ನು ಎಷ್ಟು ಸ್ಟಾಕ್ ಮಾಡ್ತಾ ಹೋಗ್ತಿರೋ ಅದರ ಆಧಾರದಲ್ಲಿ ನಾವು ಮರ್ಯಾದೆಯನ್ನ ಕೊಡ್ತೀವೋ ಅದರ ಆಧಾರದಲ್ಲಿ ದಿನದಿಂದ ದಿನಕ್ಕೆ ನಾವು ಪುರುಷರಲ್ಲಿ ಉತ್ತಮ ಆಗ್ತಾ ಹೋಗ್ತೀವಿ. ಮರ್ಯಾದೆ ಅಂದ್ರೆ ಗೌರವ, ರೆಸ್ಪೆಕ್ಟ್, ಪ್ರೀತಿ, ಸ್ನೇಹ, ಡಿಸಿಪ್ಲಿನ್, ನೀತಿ ನಿಯಮಗಳು. ಓಕೆ, ಅದನ್ನು ನಾವು ಯಾವಾಗ ಕಾರ್ಯಗತ ಮಾಡ್ತಾ ಹೋಗ್ತೀವೋ, ಇವಾಗ ಚಿಕ್ಕ ಮಕ್ಕಳು ಕರೆಕ್ಟಾಗಿ ಸ್ಕೂಲಿಗೆ ಹೋಗ್ತಾ ಹೋದ್ರೆ ಅದೇ ಶಿಸ್ತು ಬಂದು ಬಿಡ್ತದಲ್ವಾ? ಈಗ ನನ್ನಲ್ಲಿ ಒಂದೇನಿದೆ ಅಂದ್ರೆ ಎಲ್ಲೇ ಒಂದು ಪ್ರೋಗ್ರಾಮ್ ಹಾಕೊಂಡು ಮೊದಲೇ ಹೋಗ್ಬೇಕು. ರೈಲ್ವೆ ಸ್ಟೇಷನ್ಗೆ ಹೋಗೋದಿಲ್ಲ, ಬಸ್ಸಿಗೆ ಹೋಗೋದಿಲ್ಲ, ಅದೇ ಸಂಸ್ಕಾರ ಆಗ್ಬಿಡ್ತದೆ. ಕೆಲವೊಬ್ರು ಏನ್ ಸಂಸ್ಕಾರ ಅಂತ ಲೇಟಾಗಿ ಹೋಗೋದೇ ಅವ್ರ ಸಂಸ್ಕಾರ. ಅದೇ ಏನಾಗ್ಬಿಡ್ತದೆ? ಅಭ್ಯಾಸ ಆಗ್ಬಿಡುತ್ತೆ ಅಲ್ವಾ? ಅದಕ್ಕಾಗಿ ಇವತ್ತು ನಾವು ವಿಶೇಷವಾಗಿ ಈಶ್ವರಿಯ ಮರ್ಯಾದೆಯನ್ನ ಸಮಯದ ಅನುಸಾರ ನಾವು ಕಾರ್ಯಗತ ಮಾಡಿದಾಗ ಆದ್ಮೇಲೆ ದಿನದಿಂದ ದಿನಕ್ಕೆ ನಾವು ಪುರುಷರಲ್ಲಿ ಉತ್ತಮವಾಗ್ತೀವಿ. ಮರ್ಯಾದೆಗೆ ನೆಗ್ಲಿಜೆನ್ಸ್ ಮಾಡಿದಾಗ ಪುರುಷ ಏನಾಗ್ತಾ ಹೋಗ್ತಾನೆ? ಕನಿಷ್ಠನಾಗ್ತಾ ಹೋಗ್ತಾನೆ ಅಲ್ವಾ? ಇಷ್ಟು ಸ್ನಾನ ಮಾಡ್ತಾ ಹೋದಾಗ ಶರೀರ ಏನಾಗ್ತದೆ? ಸ್ವಚ್ಛವಾಗ್ತದೆ. ಸ್ನಾನನೇ ಮಾಡಿಲ್ಲ ಅಂತಂದ್ರೆ ಅದಕ್ಕಾಗಿ ಸತ್ಯುಗ ತೀತಾಯುಗದಲ್ಲಿರುವಂತ ಆತ್ಮರು ಮರ್ಯಾದೆ ಪೂರ್ವಕವಾಗಿ ಪುರುಷರಲ್ಲಿ ಉತ್ತಮರಾಗಿರ್ತಾರೆ. ಯಾರಿಗೆ ಮರ್ಯಾದೆ ಕಡಿಮೆ ಕೊಡೋದು ಪ್ರಾಕ್ಟೀಸ್ ಇದೆಯೋ ಅವರು ಖಂಡಿತವಾಗ್ಲಿ ತೀತಾಯುಗದಲ್ಲಿ ಜನ್ಮ. ಕೊನೆಯ ಪ್ರಶ್ನೆ, ನಿಮ್ಮ ಪೂರ್ವಜರು ಎಲ್ಲರಿಗೂ ಹೆಚ್ಚಿಗೆ ಮರ್ಯಾದೆ ಕೊಡ್ತಾ ಇದ್ರು, ಈಗಿನ ಜನ ಮರ್ಯಾದೆ ಕೊಡ್ತಾರೆ? ಪೂರ್ವಜರು ಭಲೆ ಅವರು ಓದ್ಲಿಕ್ಕೆ ಬರದೇ ಇರೋದಕ್ಕೆ ಏಕವಚನದಲ್ಲಿ ಮಾತಾಡಬಹುದು, ಆದ್ರೆ ಮನಸ್ಸಲ್ಲಿ ಒಳ್ಳೆ ಭಾವನೆ ಇರ್ತಿತ್ತು ಅವರಿಗೆ ಅಲ್ವಾ? ಅದು ಈಗಿನ ಜನ ಏನು ಹೊಗಳೋದು, ಎಲ್ಲಿವರೆಗೆ? ಕೆಲಸ ಆಗೋವರೆಗೆ ಮಾತ್ರ, ಎದುರುಗಡೆ ಮಾತ್ರ ಹೊಗಳೋದು, ಹಿಂದ್ಗಡೆ ಚೆನ್ನಾಗಿ ಬೈದ. ಹಿಂದಿನ ಜನ ಹಂಗಿರ್ಲಿಲ್ಲ ಆತ್ಮೇಲೆ. ಹಿಂದೆ ಮುಂದೆ ಎಲ್ಲ ಕ್ಲಿಯರ್ ಇರೋರು. ಅವ್ರು ನಿಮ್ಗೆ ಬೈಬೇಕು ಅಂತ ಎದುರುಗಡೆ ಬೈದ್ ಬಿಡೋರು, ಮನಸ್ಸಲ್ಲಿ ಏನು ಇಟ್ಕೊಳ್ತಿರ್ಲಿಲ್ಲ. ಹೌದಾ? ಇವತ್ತು ಎದುರುಗಡೆಗೇನು ಮುತ್ತು ಉದುರದಾಗ ಮಾತಿರ್ತದೆ, ಹಿಂದಗಡೆಯಿಂದ ವರ್ಷಾನುಗಟ್ಲೆ ಬೈತಾ ಇರ್ತದೆ. ಅದಲ್ವಾ? ಆವಾಗ ನಿಮ್ಗೆ ಗೊತ್ತಾಗ್ತದೆ ಏನಂತ, ಯಾವ್ಯಾವ ಸಮಯದಲ್ಲಿ ಆತ್ಮಿಕ ಸ್ಥಿತಿ ಹೀಗಿತ್ತು.
ಅಂದ್ರೆ ಒಂದು 25, 30, 50 ವರ್ಷದಿಂದ ಇಷ್ಟು ಒಳ್ಳೇದಿದ್ದಾಗ ಇನ್ನು ಸತ್ಯುಗದಲ್ಲಿ ಒಬ್ರು ಇನ್ನೊಬ್ರಿಗೆ ಎಷ್ಟು ಮರ್ಯಾದೆಯನ್ನ ಕೊಡ್ತಿದ್ರು ಯೋಚನೆ ಮಾಡಿ ನೋಡೋಣ. ಎಷ್ಟು ಆತ್ಮಗಳು ಶ್ರೇಷ್ಠವಾಗಿದ್ರು 5,000 ವರ್ಷದ ಮೊದಲು. ಆ ಮರ್ಯಾದೆಯನ್ನ ಹೇಗೆ ಕೊಡಬೇಕು ಅಂತ ಈಗಲಿಂದಲೇ ನಾವೇನ್ ಮಾಡ್ಬೇಕು, ಕಲ್ತುಕೊಳ್ಬೇಕಾಗ್ತದೆ. ಮತ್ತು ಎಲ್ಲರಿಗೂ ಸಮಭಾವದ ಮರ್ಯಾದೆಯನ್ನು ಯಾರು ಕೊಡ್ತಾ ಹೋಗ್ತಾರೋ ಅವರು ಪುರುಷರಲ್ಲಿ ಶ್ರೇಷ್ಠ ಆಗ್ತಾ ಹೋಗ್ತಾರೆ. ಅದಕ್ಕಾಗಿ ನೀವು ಸತ್ಯುಗಕ್ಕೆ ಹೋಗ್ಬೇಕು ಅಂತಂದ್ರೆ ಈ ವಿಶೇಷತೆನೂ ನಿಮ್ಮಲ್ಲಿ ಇರಬೇಕಾಗ್ತದೆ. ಅಲ್ಲಿರುವಂತ ಎಲ್ಲ ಆತ್ಮಗಳು ಹೇಗಿರ್ತಾರೆ, ಮರ್ಯಾದಾ ಪುರುಷೋತ್ತಮರು ಆಗಿರ್ತಾರೆ. ಸರಿನಾ? ಓಕೆ. ಓಂ ಶಾಂತಿ. ಶಾಂತಿ.